ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೈನಿತಾ ಸುಬ್ರಹ್ಮಣ್ಯ. ಇವತ್ತು ನಮ್ಮೊಂದಿಗೆ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿಯ ಎನ್ಸ್ಪೆಕ್ ಚೇರ್ಪರ್ಸನ್ ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಅಮರಶ್ರೀ ಅಮರನಾಥ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಪ್ರಿನ್ಸಿಪಲ್ ಆಗಿರುವಂತಹ ಮಿಸ್ ಶ್ವೇತಾ ನಮ್ಮೊಂದಿಗಿದ್ದಾರೆ. ಮ್ಯಾಮ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಅಂಗವಿಕಲರ ದಿನವನ್ನ ಡಿಸೆಂಬರ್ 3ರಂದು ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ಇವತ್ತು ನಾವು ಉಳ್ಳಾಲ ತಾಲೂಕಿಗೆ ಅನುಗುಣವಾದ ಎನ್ಸ್ಪೆಕ್ 06 ಮಾದರಿ, ಅದೇ ರೀತಿ ಮಾತು, ಭಾಷೆ, ಶ್ರವಣ, ಆಹಾರ ಸೇವನೆ, ಚಿಕಿತ್ಸೆಯ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಲಿಕ್ಕಿದ್ದೇವೆ. ಡಾಕ್ಟರ್, ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನು ಸ್ವಾಗತಿಸುತ್ತಾ, ಇದೀಗ ಎನ್ಸ್ಪೆಕ್ ಮಾದರಿ ಅಂದ್ರೆ ಏನು, ಇದರ ಪ್ರಮುಖ ಉದ್ದೇಶ ಏನು ಅಂತ ಜನರಿಗೆ ತಿಳಿಸಿಕೊಡೋದಾದ್ರೆ. ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಅಂತ ಎನ್ಸ್ಪೆಕ್ ಅಂದರೆ, ಇದು ನಾವೊಂದು 15 ವರ್ಷಕ್ಕಿಂತ ಹಿಂದೆ ನಾವು ಶುರು ಮಾಡಿದ್ದು. ಒಂದು 5 ವರ್ಷ ನಾವು ಬರೀ ಕ್ಯಾಂಪ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಬಂದ್ವಿ. 5 ವರ್ಷ ಅಲ್ಲ, ಒಂದು 2-3 ವರ್ಷ ಆಗಿರ್ಬೋದು. ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಿನ ಒಂದು ಅಂಗ. ಇದು ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿಯ ಒಂದು ಎಕ್ಸ್ಟೆಂಡೆಡ್ ಆಕ್ಟಿವಿಟಿ ಅಂತ ಹೇಳ್ಬೋದು, ಫಾರ್ ಓನ್ಲಿ ಸ್ಪೆಷಲ್ ಚಿಲ್ಡ್ರನ್. ಇನಿಷಿಯಲಿ ಬರೀ ಕ್ಯಾಂಪ್ಸ್ ಮಾಡಿಕೊಂಡು ಮತ್ತು ಮೆಡಿಕಲ್ ಸ್ಕ್ರೀನಿಂಗ್ ಮತ್ತು ಡೆಂಟಲ್ ಸ್ಕ್ರೀನಿಂಗ್ ಒಟ್ಟಿಗೆ ಮಾಡ್ತಾಯಿದ್ವಿ. ಆಮೇಲೆ ಅದನ್ನು ನಾವು ಒಂದು ಹೆಜ್ಜೆ ಮುಂದೆ ಹೋದ್ವಿ. ಕ್ಯಾಂಪ್ಸ್ ಆದ ಮೇಲೆ ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು, ಅದರೊಟ್ಟಿಗೆ ನಮಗೆ ಈಗ KS ಹೆಗ್ಡೆ ಮೆಡಿಕಲ್ ಹಾಸ್ಪಿಟಲ್, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಮತ್ತು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಮತ್ತು ನಿಟ್ಟೆ ಇಂಟಿಗ್ರೇಟೆಡ್ ಮೆಡಿಸಿನ್ ಕೂಡ ಇದರದೊಂದು ಅಂಗವಾಗಿದೆ. ಸೊ ಇದೊಂದು ಇಂಟಿಗ್ರೇಟೆಡ್ ಯೂನಿಟ್. ಒಂದೇ ಜಾಗದಲ್ಲಿ ಮಗುವಿಗೆ ಮೆಡಿಕಲ್, ಡೆಂಟಲ್, ಥೆರಪೀಸ್, ಆಕ್ಯುಪೇಷನಲ್ ಥೆರಪಿ ಎಲ್ಲ ಕೂಡ ಒಂದೇ ಜಾಗದಲ್ಲಿ ಸಿಕ್ಕುತ್ತೆ. ಮತ್ತು ಇದರ ವಿಶೇಷತೆ ಏನಂದರೆ, ನಾವು ಬ್ಲಾಕ್ ಎಜುಕೇಷನ್ ಆಫೀಸ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಮತ್ತು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮತ್ತು ಡಿಸಬಿಲಿಟಿ ಡಿಪಾರ್ಟ್ಮೆಂಟ್, ಈ ಎಲ್ಲ ಗೌರ್ಮೆಂಟ್ ಅಂಗಗಳೊಟ್ಟಿಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಆ ನೆಟ್ವರ್ಕಿಂದಾಗಿ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಈಗ ಒಂದು ಸಕ್ಸಸ್ಫುಲ್ ಆದ ಸೆಂಟರ್ ಅಂತ ನಾವು ಹೇಳ್ಬೋದು. ಇದು ಪ್ರತ್ಯೇಕವಾಗಿ ವಿಶೇಷ ಮಕ್ಕಳಿಗೆ ನಾವು ಕಾನ್ಸಂಟ್ರೇಷನ್ ಮಾಡುವಂಥ ಸೆಂಟರ್ ಇದು. ಇದರ ಮೇಜರ್ ಉದ್ದೇಶ ಏನಂತ ಹೇಳೋದಾದರೆ, ಈಗ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್, ಈಗ ಎಷ್ಟೋ ಸ್ಪೆಷಲ್ ಸ್ಕೂಲ್ಸ್ಗಳಿವೆ, ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸ್ಪೆಷಲ್ ಸ್ಕೂಲ್ ಬೇರೆ, ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಬೇರೆ. ಇಲ್ಲಿ ನಮ್ಮ ಉದ್ದೇಶ ಏನಂದರೆ, ಈ ಮಕ್ಕಳು, ವಿಶೇಷ ಮಕ್ಕಳು ಆರೋಗ್ಯವಾಗಿದ್ದರೆ, ಅದರ ದೈಹಿಕವಾಗಿ ಆಗಿರ್ಬೋದು, ಬಾಯಿಯ ಆರೋಗ್ಯ ಆಗಿರ್ಬೋದು, ಅವರ ಥೆರಪೀಸ್ ಇಟ್ಕೊಂಡು ಅವರ ಬಾಡಿಲಿ ಮೂವ್ಮೆಂಟ್ ಒಳ್ಳೆ ಥರ ಇದ್ದರೆ, ಅದು ತಂದೆ ತಾಯಿಯವರಿಗೆ ಒಂದು ಚಿಕ್ಕ ಸಪೋರ್ಟ್ ಆಗಿ ಹೋಗುತ್ತೆ. ಇನ್ನೂ ಕೂಡ ನಮಗೆ ಬೇರೆ ಉದ್ದೇಶಗಳಿವೆ. ಇವೆಂಚುಲಿ ಅವರನ್ನು ಯಾವುದಾದ್ರೂ ಒಂದು ಸ್ಕಿಲ್ಲಲ್ಲಿ ಅವರನ್ನೊಂದು ಏನು ಹೇಳೋದು, ಎಕ್ಸ್ಪರ್ಟ್ ಮಾಡೋ ಹಾಗೆ. ಬೇಸಿಕ್ಲಿ ಆ ಮಕ್ಕಳನ್ನು ನಾವು ಆದಷ್ಟು ಇಂಡಿಪೆಂಡೆಂಟ್ ಆಗಿ ಮಾಡುವಂಥ ನಮ್ಮ ಉದ್ದೇಶ. ಆದರೆ ಆರೋಗ್ಯ ಭಾರಿ, ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದು ನಾವು ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್. ನೀವು ಪ್ರಮುಖವಾಗಿ ಈಗಾಗಲೇ ಹೇಳಿರೋ ಹಾಗೆ 0 to 6 ಮಾದರಿಯನ್ನು ನೀವು ಉಳ್ಳಾಲ ತಾಲೂಕಿನಲ್ಲಿ ಇದು ಆಯೋಜನೆ ಮಾಡಿದ್ದೀರಿ. ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತದೆ ಅಂತ, ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಜನರಿಗೆ, ಮಕ್ಕಳಿಗೆ ಅಂತ? ಆ್ಯಕ್ಚುಲಿ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಅಡಿ ಎಷ್ಟೋ ಪ್ರಾಜೆಕ್ಟ್ಗಳು ನಡೆದಿವೆ. ಇದ್ರ ಮುಂಚೆ ಕೋವಿಡ್ ಸೇಫ್ ಪ್ರಾಜೆಕ್ಟ್ ಅಂತ ಮಾಡಿದ್ದೇವೆ, ವ್ಯಾಕ್ಸಿನೇಷನ್ ಫಾರ್ ಆಲ್ ಅಂತ ಮಾಡಿದ್ದೇವೆ, ಮತ್ತು ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸ್ಪಾಸ್ಟಿಕ್ ಕೇರ್ ಡೇ ಅಂತ ಮಾಡಿದ್ದೇವೆ, ನಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ. ಅದಲ್ಲದೆ ಇದು ನಮ್ಮ ಲೇಟೆಸ್ಟ್ ಪ್ರಾಜೆಕ್ಟ್. ಇದು ನಮ್ಮದು 0 to 6 ಮಾಡೆಲ್ ಅಂತ. 0 to 6 ಮಾಡೆಲ್ ಏನಂದರೆ, ಇದರಲ್ಲಿ ಮಕ್ಕಳನ್ನು ಆದಷ್ಟು ಬೇಗ ಐಡೆಂಟಿಫೈ ಮಾಡೋದು. 0 to 6 ಅಂದರೆ 0 ಇಂದ 6 ವರ್ಷದೊಳಗೆ. ಸೊ 0 ಇಂದ 6 ವರ್ಷದೊಳಗೆ ಮಕ್ಕಳು ಎಲ್ಲಿರ್ತಾರೆ? ಒಂದು ಮನೆಯಲ್ಲಿರ್ತಾರೆ ತಂದೆ ತಾಯಿಯೊಟ್ಟಿಗೆ, ಇಲ್ಲಿದ್ರೆ ಅಂಗನವಾಡಿಯಲ್ಲಿರ್ತಾರೆ. ಸೊ ನಮ್ಮ ಐಡೆಂಟಿಫಿಕೇಷನ್ ಪ್ರಾಸೆಸ್ ಅಲ್ಲಿಂದನೇ ಶುರುವಾಗೋದು. ಇಷ್ಟು ವರ್ಷ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರಿಗೆ ಏನಾಗ್ತಿತ್ತಂದರೆ, ಮಕ್ಕಳು ಒಂದು 6 ವರ್ಷ 10 ವರ್ಷದ ಮೇಲೆ, ಇಲ್ಲಿದ್ರೆ ಒಂದು 4 ವರ್ಷದ ಮಗು ಬರ್ತಾಯಿತ್ತು. ಅವರು ನಮ್ಮ ಹತ್ರ ಬರುವಾಗ ಸ್ವಲ್ಪ ಲೇಟ್ ಆಗಿರುತ್ತೆ ಏನಾದರೂ ಮಾಡಲಿಕ್ಕೆ. ಆದರೆ ಅಫ್ಕೋರ್ಸ್ ಥೆರಪೀಸ್ ಕೊಡ್ತೇವೆ ಮಗುವನ್ನು ಇಂಪ್ರೂವ್ ಮಾಡಲಿಕ್ಕೆ. ಆದರೂ ಕೂಡ ಈ ಮಕ್ಕಳನ್ನು ನಾವು ಆದಷ್ಟು ಬೇಗ ಐಡೆಂಟಿಫೈ ಮಾಡಿದ್ದಲ್ಲಿ ಏನಾಗುತ್ತೆ ಅಂದರೆ, ಅವರಿಗೆ ಬೇಕಾದ ಟ್ರೀಟ್ಮೆಂಟ್ಸ್ಗಳನ್ನು ಅಷ್ಟು ಬೇಗ ಕೊಟ್ಟರೆ ಅವರ ಮುಂದಿನ ಜೀವನ
ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಈಗ ಎಕ್ಸಾಂಪಲ್ ಆಗಿ ಹಿಯರಿಂಗ್ ಡಿಸಬಿಲಿಟಿ ಇದ್ದ ಮಗು, ಆ ಮಗುವನ್ನು ಬೇಗ ನಾವು ಐಡೆಂಟಿಫೈ ಮಾಡಿದರೆ ಆಗೇನಾಗುತ್ತೆ, ಕಾಕ್ಲಿಯರ್ ಇಂಪ್ಲಾಂಟ್ಸನ್ನು ಮಾಡ್ಕೊಳ್ಬೋದು. ಸೊ ಇಂಥ ಇದು 0 to 6 ಮಾಡೆಲ್. ಸೊ ಇದರಲ್ಲಿ ಪ್ರತ್ಯೇಕವಾಗಿ ನಾವು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಸಹಾಯವನ್ನು ನಾವು ತಗೊಳ್ತಾ ಇದ್ದೇವೆ. ಓಕೆ ಮ್ಯಾಮ್, ಇವಾಗ ಪ್ರಮುಖವಾಗಿ ಹೇಳೋದಾದರೆ ನೀವು ಉಳ್ಳಾಲ ತಾಲೂಕನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ, ಅದೇ ರೀತಿ ಯಾವೆಲ್ಲ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಸರ್ಕಾರದ ಯಾವುದಾದ್ರೂ ವಿಭಾಗ ಇದರಲ್ಲಿ ನಿಮ್ಮ ಜೊತೆ ಸೇರ್ಪಡೆ ಆಗಿದೆ ಅಂತ ಹೇಳೋದಾದರೆ? ನಾನು ಮೊದಲೇ ಹೇಳಿದ್ದೇನೆ, ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಒಟ್ಟಿಗೆ ನಾವು ಕೊಲಾಬ್ರೇಟ್ ಮಾಡೋದು ನಮ್ಮ ಸಂಸ್ಥೆ ಅಲ್ಲದೆ, ನಮ್ಮದು ಈಗ 5 ಸಂಸ್ಥೆ ಹೇಳಿದ್ದೇನೆ ನಾನು, ಅದು ಅಲ್ಲದೆ ಎಜುಕೇಷನ್ ಡಿಪಾರ್ಟ್ಮೆಂಟ್, ಮ್ಯಾಂಗ್ಳೂರ್ ನಾರ್ತ್, ಮ್ಯಾಂಗ್ಳೂರ್ ಸೌತ್ ಆಗಿರ್ಬೋದು, DDPRD ಬರುತ್ತೆ ಅದು, ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಡಿಸಬಿಲಿಟಿ ಡಿಪಾರ್ಟ್ಮೆಂಟ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಉಳ್ಳಾಲ ತಾಲೂಕು ಯಾಕಂದರೆ UT ಖಾದರ್ ಅವರು ನಮ್ಮನ್ನು ಈಗ ಒಂದು 10 ವರ್ಷಕ್ಕಿಂತ ಜಾಸ್ತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ನಾವು ಕೆಲಸ ಮಾಡ್ತಾನೇ ಇದ್ದೇವೆ. 1-2 ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಕೂಡ. ಅಂದರೆ ಈ ಕಾರ್ಯಕ್ರಮಗಳನ್ನು ಮೊದಲು ರೌಂಡ್ ಟೇಬಲ್ ಅವರು ಒಂದು ಕಾರ್ಯಕ್ರಮ ಮಾಡಿದರು, ಆಗ ಕೂಡ UT ಖಾದರ್ ಅವರು ಬಂದಿದ್ದರು. ಅವರಿಗೆ ಈ ವಿಶೇಷ ಮಕ್ಕಳ ವಿಷಯದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಅದು ಎಸ್ಪೆಷಲಿ ಉಳ್ಳಾಲ ತಾಲೂಕಲ್ಲಿ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಈ ಬಾರಿ ಏನಾಯಿತು, ಲಾಸ್ಟ್ ಇಯರ್ ಅವರು ವರ್ಲ್ಡ್ ಡಿಸಬಿಲಿಟಿ ಡೇಗೆ ಬಂದಾಗ ಅವರು ಉಳ್ಳಾಲ ತಾಲೂಕಿನ ಎಲ್ಲ ಮಕ್ಕಳಿಗೆ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಕೊಡುವ ಒಂದು ಕಾರ್ಯಕ್ರಮ ನಾವು ಮಾಡುವ, ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದರು. ಸೊ ಆ ಟೈಮಲ್ಲಿ ನಾವು ಉಳ್ಳಾಲ ಒಂದು ಚಿಕ್ಕ ತಾಲೂಕಾದ ಕಾರಣ ನಮಗೆ 0 to 6 ಮಾಡೆಲ್ ನಮ್ಮ ಮನಸ್ಸಲ್ಲಿ ಮೊದಲೇ ಇತ್ತು. ಈ ಪ್ರಾಜೆಕ್ಟ್ 0 to 6 ಮಾಡೆಲನ್ನು ನಾನು ಅವ್ರ ಹತ್ರ ಇದನ್ನು ಮಾಡುವಾನ ಅಂತ ಕೇಳುವಾಗ ಅವರು ಅದಕ್ಕೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟರು, 0 to 6 ಮಾಡೆಲ್ ಮಾಡುವ ಅಂತ. ಅವರ ಎಂಟೈರ್ ಡಿಪಾರ್ಟ್ಮೆಂಟ್, ಅದರಲ್ಲಿ MRW ಇದ್ದಾರೆ, ಮಲ್ಟಿಪಲ್ ರಿಸೋರ್ಸ್ ವರ್ಕರ್ಸ್, VRW, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ನಾವು ಸಹಯೋಗ ಕೇಳಿದ್ದು. ಅವರನ್ನು ಕಂಪ್ಲೀಟ್ ಆಗಿ ನಮಗೆ ಕೋಆಪ್ರೇಟ್ ಮಾಡಲಿಕ್ಕೆ ನಮಗೆ ಕೊಟ್ಟರು. ಸೊ ಅಲ್ಲಿಂದ ನಾವು 0 to 6 ಮಾಡೆಲನ್ನು ಉಳ್ಳಾಲ ತಾಲೂಕು, ಯಾಕಂದರೆ ಉಳ್ಳಾಲ ತಾಲೂಕು ಇಸ್ ಅ ಸ್ಮಾಲರ್ ತಾಲೂಕು, ಇಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸುಲಭವಾಗುತ್ತೆ. ನಮ್ಮ ಹಾಸ್ಪಿಟಲ್ ಸೆಟಪ್ ಹತ್ತಿರ ಇದೆ. ನಾನು ಹೇಳಿದ ಎಲ್ಲ ಸಂಸ್ಥೆಗಳು, KS ಹೆಗ್ಡೆ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, AB ಶೆಟ್ಟಿ, ಇಲ್ಲಿದ್ರೆ ಫಿಸಿಯೋಥೆರಪಿ, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಎಲ್ಲರೂ ಅಲ್ಲೇ ಇದ್ದಾರೆ. ಸೊ ಅದಕ್ಕೋಸ್ಕರ ನೆಟ್ವರ್ಕಿಂಗ್ ಒಳ್ಳೆಯದಾಗುತ್ತೆ ಅಂತ ನಾವು 0 to 6 ಮಾಡೆಲ್ ಉಳ್ಳಾಲದಲ್ಲಿ ಶುರು ಮಾಡಿದ್ದು. ಓಕೆ ಮ್ಯಾಮ್, ಇವಾಗ ಮಕ್ಕಳನ್ನು 0 ಇಂದ 6 ವರ್ಷದ ಮಕ್ಕಳನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು, ಅದರ ನಂತರ ಏನು ಆ ರೀತಿಯ ಪ್ರಾಬ್ಲಮ್ಸ್ ಬರ್ತದಾ ಅಂತ? 0 to 6 ಅಲ್ಲಿ ಏನಾಗುತ್ತೆ ಅಂದರೆ, ಹೆಚ್ಚಿನ ತಂದೆ ತಾಯಿಯವರು ಮಗು ಇನ್ ಕೇಸ್ ವಿಶೇಷವಾಗಿ ಹುಟ್ಟಿದೆ ಅಂತ ಅನ್ಸ್ಕೊಳ್ಳಿ, ಡಿನೈಲಲ್ಲಿ ಇರ್ತಾರೆ ಹೆಚ್ಚಾಗಿ. ಯಾಕಂದರೆ ಅವರಿಗೆ ಈ ಸಮಾಜದ ಎದುರು ಮಕ್ಕಳನ್ನು, ಅಂದರೆ ನನ್ನ ಮಗು ಹೀಗೆ ಅಂತ ಸ್ವೀಕಾರ ಮಾಡಲಿಕ್ಕೆ ಹೆಚ್ಚಿನ ತಂದೆ ತಾಯಿಯರಿಗೆ ಮನಸ್ಸಿರೋದಿಲ್ಲ. ಅದಕ್ಕೆ ನಾವು ಡಿನೈಲ್ ಅಂತ ಹೇಳ್ತೇವೆ. ಹೆಚ್ಚಾಗಿ ಅವರು ಹೊರಗೆ ಬರೋದೇ ಆ ಮಕ್ಕಳನ್ನು ಹಿಡ್ಕೊಂಡು ಒಂದು 5 ವರ್ಷ 6 ವರ್ಷದ ಮೇಲೆ. ಹೌದು, ಯಾಕಂದರೆ ಅವರ ರಿಲೇಟಿವ್ಸ್ ಅಷ್ಟು ಸಪೋರ್ಟ್ ಕೊಡೋದಿಲ್ಲ, ಸಮಾಜ ಏನು ಹೇಳುತ್ತೆ ಅಂತ ಒಂದು ಭಾವನೆ. ಅದರಲ್ಲಿ ಕೆಲವು ತಂದೆ ತಾಯಿಯವರು ಪಾಪ ಮುಂದೆ ಬರ್ತಾರೆ. ಸೊ 0 to 6 ಅಲ್ಲಿ ನಾವು ಐಡೆಂಟಿಫೈ ಮಾಡಿದ್ದಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಆ ಮಗುವಿಗೆ ಬೇಕಾದ ಸರ್ಜರೀಸ್, ಥೆರಪೀಸ್ ಆದಷ್ಟು ಬೇಗ ಮಾಡ್ಬೋದು. ಈಗ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳಿದೆ ಅಲ್ಲ, 0 to 2 ಇಯರ್ಸ್ ಒಳಗೆ ಮಾಡಿದರೆ ಆ ಮಗುವಿದು ಹಿಯರಿಂಗನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೋದು. ಆ ಮಗು ಒಂದು ಆಲ್ಮೋಸ್ಟ್ ನಾರ್ಮಲ್ ಜೀವನವನ್ನು ಬದುಕ್ಬೋದು ಅಂತ ನಮ್ಮ ಆಸೆ. ಅದರಲ್ಲಿ ಹಿಯರಿಂಗ್ ಮತ್ತು ಮೆಂಟಲ್ ರಿಟಾರ್ಡೇಷನ್ ಇದ್ದರೆ, MR ಇದ್ದರೆ ಅವರಿಗೆ IQ ಲೆವೆಲ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದರೆ ಈ ಹಿಯರಿಂಗ್ ಡಿಸಬಿಲಿಟಿ ಮತ್ತು ಬಾಯಿ ಬರದ ಮಕ್ಕಳು, ಇಲ್ಲದಿದ್ದರೆ ಮೈಲ್ಡ್ ಆಗಿ MR ಇದ್ದ ಮಕ್ಕಳನ್ನು ನಾವು ಆಲ್ಮೋಸ್ಟ್ ಕರೆಕ್ಟ್ ಮಾಡ್ಬೋದು. ಅದಕ್ಕೆ ನಾವು 0 to 6 ಐಡೆಂಟಿಫೈ ಮಾಡಬೇಕು, ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಓಕೆ ಮ್ಯಾಮ್, ಇವಾಗ ಎನ್ಸ್ಪೆಕ್ಟ್ನಲ್ಲಿ ಯಾವ ತಂಡದ ತಜ್ಞರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ, ಯಾವ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ ನಿಮ್ಮ ಜೊತೆ ಅಂತ? ನಮ್ಮ ಪ್ರೈಮರಿ ಡಿಪಾರ್ಟ್ಮೆಂಟ್ ನಾನು ಹೇಳಿದ್ದೆಲ್ಲ, ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ ಆ್ಯಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ನಮ್ಮದು. ಅದಲ್ಲದೆ ನಮ್ಮ KS ಹೆಗ್ಡೆ ಮೆಡಿಕಲ್ ಹಾಸ್ಪಿಟಲಿನ ಎಲ್ಲ ಸ್ಪೆಷಲಿಸ್ಟ್ ಇದರಲ್ಲಿದ್ದಾರೆ. ಓಕೆ, ಅದರಲ್ಲಿ ಆರ್ಥೋಪೆಡಿಕ್ ಆಗಿರ್ಬೋದು, ಆಪ್ಟಮಾಲಜಿ ಆಗಿರ್ಬೋದು, ಇಲ್ಲದಿದ್ದರೆ ENT ಸೆಕ್ಷನ್, ಪೀಡಿಯಾಟ್ರಿಕ್ ಸರ್ಜರಿ, ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್, ಮತ್ತು ಜೆನೆಟಿಕ್ ಕೌನ್ಸಿಲಿಂಗ್ ಡಿಪಾರ್ಟ್ಮೆಂಟ್, ಇವರೆಲ್ಲ ಕೂಡ ನಮ್ಮ ಅಂಗವಾಗಿದ್ದಾರೆ. ಎಲ್ಲ ಮೆಡಿಕಲ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್. ಮತ್ತು
ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಥೆರಪೀಸ್ ಮಾಡುವವರು, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್, ಮತ್ತು ಇಂಟಿಗ್ರೇಟಿವ್ ಮೆಡಿಸಿನ್ ಅದು ಬೇಸಿಕ್ಲಿ ಡಯಟನ್ನು ಕಾನ್ಸಂಟ್ರೇಟ್ ಮಾಡುತ್ತೆ ಈ ಮಕ್ಕಳಿಗೆ. ಓಕೆ. ಸೊ ಇಷ್ಟು ತಜ್ಞರು ಇದಕ್ಕೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಓಕೆ ಮ್ಯಾಮ್, ಇವಾಗ ಈ ಮಾದರಿಯನ್ನು ನೀವು ಇವಾಗ ಅಳವಡಿಕೆ ಮಾಡಿರುವಂಥದ್ದು ಉಳ್ಳಾಲ, ಇದು ಒಂದು ಸಿಟಿಯ ಥರ ಒಂದು ಊರು, ಅಂದರೆ ಇದನ್ನು ನಾವು ಗ್ರಾಮೀಣ ಭಾಗದಲ್ಲೂ ಅಪ್ಲೈ ಮಾಡ್ಬೋದಾ ಅಂತ? ಇದು ಸಿಟಿ ಆಗಲ್ಲ, ಉಳ್ಳಾಲದಲ್ಲಿ ಕೂಡ ಗ್ರಾಮೀಣ ಭಾಗ ಇದೆ. ಸ್ವಲ್ಪ ಎಜುಕೇಟೆಡ್ ಪೀಪಲ್ಸ್ ಇಲ್ಲಿರುವ ಕಾರಣ ಅವರಿಗೆ ಗೊತ್ತಾಗ್ತದೆ, ಗ್ರಾಮೀಣ ಭಾಗದ ಜನರಿಗೆ ಇಂತಹದೊಂದು ಪ್ರಾಜೆಕ್ಟ್ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಇದನ್ನು ಏನಾದರೂ ಗ್ರಾಮೀಣ ಭಾಗದಲ್ಲೂ ಅಪ್ಲೈ ಮಾಡ್ಬೋದಾ? ಇದರಿಂದ ಯಾವ ರೀತಿಯ ಸಹಾಯ ಆಗ್ತದೆ? ಆ್ಯಕ್ಚುಲಿ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಬರುವ ಮಕ್ಕಳು ಗ್ರಾಮೀಣ ಭಾಗದಿಂದ ಕೂಡ ಬರ್ತಾರೆ. ಓಕೆ. ಅದರ ಜವಾಬ್ದಾರಿ ಹೆಚ್ಚಾಗಿ ಬ್ಲಾಕ್ ಇನ್ಕ್ಲೂಸಿವ್ ರಿಸೋರ್ಸ್ ಟೀಚರ್ಸ್ ಮೇಲೆ ಇರುತ್ತೆ. ಓಕೆ. ಅವರು ಈ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಅಂಗವಾಗಿರ್ತಾರೆ. ಓಕೆ. ಸೊ ಅವರ ಕರ್ತವ್ಯ ಏನು? ಈ ಮಕ್ಕಳನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಈ ಆಶಾ ವರ್ಕರ್ಸ್ ಮತ್ತು ಅಂಗನವಾಡಿ ವರ್ಕರ್ಸ್ ಈ ಮಕ್ಕಳನ್ನ ಐಡೆಂಟಿಫೈ ಮಾಡಿರ್ತಾರೆ ಅಂಗನವಾಡಿಯಲ್ಲಿ. ಆದರೆ ಎಷ್ಟು ಮಟ್ಟಕ್ಕೆ ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಅದು ನಮಗೆ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ 0 to 6 ಮಾಡೆಲಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಟ್ಟು, ಅದರಲ್ಲೂ ಇವರು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್ ಟ್ರಿವಾಂಡ್ರಮ್ ಸ್ಕೇಲ್ ಅಂತ ಒಂದು ಸ್ಕೇಲನ್ನು ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ ಇತ್ತೀಚೆಗೆ. ಆ ಟ್ರೈನಿಂಗ್ ಮೂಲಕ ಅವರು ಅಂಗನವಾಡಿ ಲೆವೆಲಲ್ಲಿ, ಅಂಗನವಾಡಿ ಶಾಲೆಗಳಲ್ಲಿ ಯಾವುದಾದ್ರೂ ಒಂದು ಮಗು ಸ್ಪೆಷಲ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ, ವಿಶೇಷ ಮಗು ಇದ್ದರೆ ಫಸ್ಟಿಗೆ ಐಡೆಂಟಿಫೈ ಮಾಡ್ತಾರೆ ಆ ಸ್ಕೇಲಿನ ಮುಖಾಂತರ. ಅದೊಂದು ಸಿಂಪಲ್ ಸ್ಕೇಲ್. ಅದಕ್ಕೇನು ಅವರಿಗೆ ಅವರು ಸ್ಪೆಷಲಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಇಲ್ಲ. ನಾವು ಕೊಟ್ಟ ಟ್ರೈನಿಂಗ್ ಬೇಸಿಸ್ ಮೇಲೆ ಅವ್ರು ಮಾಡ್ತಾರೆ. ಆದರೆ ಅದು ಪರ್ಫೆಕ್ಟ್ ಆಗಿರೋದಿಲ್ಲ. ಅದಾದ ಮೇಲೆ ನಮ್ಮ ಸ್ಟೆಪ್, ಅದು ನೆಕ್ಸ್ಟ್ ಸ್ಟೆಪ್ ಹೋಗಲಿಕ್ಕೆ. ಅದೇ ಆಶಾ ಕಾರ್ಯಕರ್ತರು ಮನೆಗೆ ಹೋಗಿ ಮಗುವನ್ನು ಐಡೆಂಟಿಫೈ ಮಾಡ್ತಾರೆ. ಓಕೆ. ಓಕೆ ಮ್ಯಾಮ್, ಇವಾಗ ಇದರಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್ ಕೂಡ ಮುಖ್ಯವಾಗಿರುವಂಥದ್ದು. ಮಕ್ಕಳಲ್ಲಿ ಇವಾಗ ಮಾತಿನ ಸಮಸ್ಯೆ ಬರಲಿಕ್ಕೆ ಅಥವಾ ಡಿಸೇಬಿಲಿಟಿ ಆಗಲಿಕ್ಕೆ ಪ್ರಮುಖ ಕಾರಣ ಏನಿರ್ಬೋದು ಅಂತ ಮ್ಯಾಮ್? ಕಾರಣಗಳು ಹಲವು ಇದೆ. ನಮಗೆ ಅಂದರೆ ಈಗ ಹುಟ್ಟಿನಿಂದ ಕೆಲವು ಮಕ್ಕಳಿಗೆ ಮಾತು ಬರಲ್ಲ, ಕೆಲವು ಮಕ್ಕಳಿಗೆ ಬೇರೆ ಏನಾದರೂ ಸೀಜರ್ಸ್, ಫಿಟ್ಸ್ ಆ ಥರ ಬಂದು ಮಾತು ಬರಲ್ಲ. ಬೇರೆ ಬೇರೆ ಕೆಲವೊಂದು ಜೆನೆಟಿಕ್ಸ್ ಆಗಿರ್ಬೋದು, ಕೆಲವೊಂದು ಜನನ ಸಮಯದಲ್ಲಿ ಏನಾದರೂ ಆಕ್ಸಿಜನ್ ಸಪ್ಲೈ ಕಡಿಮೆ ಇರೋದು, ಅಥವಾ ಕೆಲವು ಮಕ್ಕಳು ಹೈ ರಿಸ್ಕ್ ಬೇಬಿಯಾಗಿ ಹುಡ್ತಾರೆ. ಅಂದರೆ ತಾಯಿಗೆ ಏನಾದರೂ ಡಯಾಬಿಟಿಕ್ಸ್, ಬ್ಲಡ್ ಪ್ರೆಷರ್ ಹೈ ಇದ್ದರೆ, ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ಏನಾದರೂ ಕಾರಣಗಳಿಂದ ಕೆಲವು ಮಕ್ಕಳು NICU ಅಲ್ಲಿ ತುಂಬ ದಿನ NICU ಅಲ್ಲಿ ಇರಬೇಕಾಗ್ತದೆ, ಅಂದರೆ ನ್ಯೂನೇಟಲ್ ಇಂಟೆನ್ಸಿವ್ ಕೇರಲ್ಲಿ. ಸೊ ಅಂಥ ಮಕ್ಕಳಿಗೆಲ್ಲ ಏನಾದರೂ ಮಾತಿನದ್ದು, ಕಿವಿದು ತೊಂದರೆಗಳು ಬರಬಹುದು. ಹಲವು ಕಾರಣಗಳಿದೆ. ಓಕೆ. ಇವಾಗ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಮಾತನಾಡೋದು ವಿಳಂಬ ಆಗುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ? ಈಗ ಮಗುವಿಗೆ ಈಗ ಜನನದಲ್ಲಿ ನಾವು ಈಗ ಹುಟ್ಟಿದ 2 ದಿನದ ಒಳಗಡೆ ನಾವು ಕಿವಿ ಪರೀಕ್ಷೆ ಮಾಡುತ್ತೇವೆ ಎಲ್ಲ ಮಕ್ಕಳಿಗೆ. ಇದು ಒಂದು ಇಂಟರ್ನ್ಯಾಷನಲ್ ಪಾಲಿಸಿ. ಎಲ್ಲ ಮಕ್ಕಳು ಹುಟ್ಟಿದ ಕೂಡಲೇ ಕಿವಿ ನ್ಯೂಬೋರ್ನ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಈ ಥರ ಸ್ಕ್ರೀನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಮಕ್ಕಳಲ್ಲಿ ಕಿವಿ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಈಗ ಮಗುವಿಗೆ ಕಿವಿ ಕೇಳದಿದ್ದರೆ ಆಟೋಮ್ಯಾಟಿಕಲಿ ಸ್ವಲ್ಪ ಒಂದು 6 ತಿಂಗಳಾಗುವಾಗ ನೀವು ಮಕ್ಕಳನ್ನು ಬಾಬು ಬೂ ಏನಾದರೂ ಶಬ್ದ ಮಾಡ್ತಾರೆ. ಅದೇ ಥರ 1 ವರ್ಷ ಆಗುವಾಗ ಮಗು ಅಮ್ಮ ಪಪ್ಪ ಏನಾದರೂ ಯಾರು ಮನೆಯಲ್ಲಿ ಒಟ್ಟಿಗಿದ್ದಾರೆ ಅವರು ಆ ಥರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಮಗು ಕಿವಿ ಕೇಳದಿದ್ದರೆ ಆ ಶಬ್ದಗಳೇ ಬರುವುದಿಲ್ಲ ಮಗು ಹತ್ರ. ಸೊ ಅದು ಒಂದು ಮೇಜರ್ ಕಾರಣ ಇರುತ್ತೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡ್ತೇವೆ. ಅದೇ ಥರ ಈಗ ಕೆಲವು ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಇದೆ, ಆ ಕಾರಣದಿಂದನೂ ಮಗು ಮಾತು ಕಲಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಅದು ಒಂದು ಕಾರಣ ಇದು. ಅಥವಾ ಜೆನೆಟಿಕ್ ಕಾಸ್ ಆಗಲಿ ಯಾವುದೇ ಆಗಿರಲಿ. ಬಟ್ ಏನಾಗುತ್ತೆ ಅಂದರೆ ನಾವು ಪೇರೆಂಟ್ಸ್ ಏನು ಮಾಡ್ತಾರೆ, ಅದು ಗೊತ್ತಾಗಲ್ಲ ಅವರಿಗೆ. ಅಂದರೆ ಮಗು ಬೆಳೀತಾ ಇದೆ, ಏನೋ ಟೈಮ್ ಇದೆ ಅಂತ ಹೇಳುತ್ತೆ. ಬಟ್ ಯೂಶಲಿ ನಾವು ಎಲ್ಲ ನಾರ್ಮಲ್ ಮಕ್ಕಳಿಗೆ 1.5 ವರ್ಷದೊಳಗಡೆ ಏನೂ ಉಚ್ಚಾರಣೆ ಇಲ್ಲದಿದ್ದರೆ ನಾವು ಅದೊಂದು ಹೈ ರಿಸ್ಕ್ ಕ್ಯಾಟಗರಿ, ನಾವು ಅವರನ್ನೊಂದು ಸ್ಕ್ರೀನ್ ಮಾಡಲೇಬೇಕಾಗುತ್ತೆ. ಅದು ಒಂದು ಮೇಜರ್ ಐಡೆಂಟಿಫಿಕೇಶನ್ ಪೇರೆಂಟ್ಸಿಗೆ. ಇಲ್ಲದೆ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿದ್ರೆ ಎಲ್ಲರೂ ಏನು ಮಾಡ್ತಾರೆ, 2 ವರ್ಷ 3 ವರ್ಷ 4 ವರ್ಷ ಕಾದು ಆ ಟೈಮಲ್ಲಿ ನಮ್ಮ ಡೆವಲಪ್ಮೆಂಟ್ ಆಗಿರುತ್ತೆ. ಅದಾದಮೇಲೆ ನಾವು ಅಸೆಸ್ಮೆಂಟ್ ಮಾಡಿ ಮತ್ತೆ ನಾವು ಥೆರಪಿ ಕೊಡುವಾಗ ಅಷ್ಟು ವರ್ಷ ನಮ್ಮದು ಆ ಮಗುವಿದು ನಾವು ಯೂಸೇಜ್ ಹೋಗುತ್ತೆ, ನಮಗೇನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ವಿಳಂಬ ಆಗುತ್ತೆ. ಎಷ್ಟು ಅರ್ಲಿ ನಾವು ಐಡೆಂಟಿಫೈ ಮಾಡಿದರೆ ಅಷ್ಟು ಒಳ್ಳೆಯದು.
ಮಕ್ಕಳಿಗೆ. ಓಕೆ ಮ್ಯಾಮ್, ಇವಾಗ ಮಕ್ಕಳಲ್ಲಿ ಶ್ರವಣ ದೋಷ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ. ಇದು ಯಾವ ವಯಸ್ಸಿನಲ್ಲಿ ಬರ್ತದೆ ಮಕ್ಕಳಲ್ಲಿ, ಅಥವಾ ಇದಕ್ಕೆ ಜನ್ಮ ಸಂಬಂಧಿ ಕಾಯಿಲೆಯಾ ಇದು? ಜನ್ಮ ಸಂಬಂಧ ಕಾಯಿಲೆ ಇದೆ, ಲೇಟರ್ ಸ್ಟೇಜಸ್ಸಲ್ಲೂ ಬರುತ್ತೆ. ಈಗ ಕೆಲವರಿಗೆ ನಾವು ಮಮ್ಸ್ ಅಂತ ಹೇಳ್ತೇವೆ, ಅದು ಬಂದು ಕಿವಿ ಕೇಳೋದಾಗೋದು ಇರುತ್ತೆ, ಅಥವಾ ಇಯರ್ ಇನ್ಫೆಕ್ಷನ್ಸ್, ಅದನ್ನು ಟ್ರೀಟ್ ಮಾಡೋದು. ಈಗ ಇಯರ್ ಇನ್ಫೆಕ್ಷನ್ಸ್ ಗೊತ್ತಾದ ಕೂಡಲೇ ENT ಇಂದ ಮೆಡಿಸಿನ್ನು, ಸರ್ಜರಿ ಅದೆಲ್ಲ ಆಪ್ಷನ್ಸ್ ಇದೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಗ್ರಾಮೀಣ ಭಾಗದಲ್ಲಿರುವವರು ಅದನ್ನು ಆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಏನೋ ಟ್ರೀಟ್ಮೆಂಟ್ ಕೊಡದೇ ಇರುವಾಗ ಅದು ತುಂಬ ವರ್ಷಗಳ ಹಾಗೆ ಇದ್ದರೆ ಮತ್ತೆ ಅದು ಹಿಯರಿಂಗ್ ಲಾಸ್ ತುಂಬ ತೊಂದರೆ ಆಗುತ್ತೆ ಮಕ್ಕಳಿಗೆ. ಕೆಲವು ಮಕ್ಕಳಿಗೆ ಜನ್ಮದಿಂದನೇ ಇರುತ್ತೆ, ನಾನು ಆಗ ಹೇಳಿದ ಕಾರಣಗಳಿಂದ ಜನ್ಮದಿಂದನೇ ಕಿವಿ ಕೇಳದೇ ಇರೋ ತೊಂದರೆಗಳು ಬರುತ್ತೆ. ಓಕೆ ಮ್ಯಾಮ್, ಇವಾಗ ಇಯರ್ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರಿ. ಇಯರ್ ಇನ್ಫೆಕ್ಷನ್ಸ್ ಅದೇ ರೀತಿ ಜ್ವರದಂತಹ ಕಾಯಿಲೆಗಳು ಎಲ್ಲಿಯಾದರೂ ಶ್ರವಣ ದೋಷಕ್ಕೆ ಮೇಜರ್ ಆಗಿ ಕಾರಣವಾಗಿರ್ತದ ಅಂತ? ಈಗ ಜ್ವರ ಅಂದರೆ ನಮ್ಮ ರೆಗ್ಯುಲರ್ ಆಗಿ ಬರುವ ಡೆಂಗು, ಮಲೇರಿಯಾ ಆ ಥರದಲ್ಲಿ ಏನೂ ಬರಲ್ಲ. ಬಟ್ ಕೆಲವೊಮ್ಮೆ ಡೋಸೇಜ್, ಈಗ ಇಮ್ಯುನಿಟಿ ಕಡಿಮೆ ಇರುವ ಮಕ್ಕಳಿಗೆ ಕೆಲವೊಮ್ಮೆ ಆ ಮೆಡಿಸಿನ್ ಕೊಡೋದ್ರಿಂದ, ಹೈ ಡೋಸ್ ಆಗಿ ಮೆಡಿಸಿನ್ ಅದರಲ್ಲಿ, ಅಥವಾ ಹುಟ್ಟಿದ ಕ್ಷಣದಲ್ಲಿ ಏನೋ NSCಯಲ್ಲಿ ಇರುವ ಮಕ್ಕಳಿಗೆ, ಅಂಥ ಮಕ್ಕಳನ್ನು ನಾವು ಮಾನಿಟರ್ ಮಾಡಬೇಕಾಗುತ್ತೆ. ಏನಂದರೆ ಅವರಿಗೆ ಆಟೋಟಾಕ್ಸಿಕ್ ಅಂತ ಹೇಳ್ತೇವೆ, ಅಂದರೆ ಅದು ಹೆಲ್ತಿಗೆ ಬೇಕಾದ ಮೆಡಿಸಿನ್, ಬಟ್ ಕೆಲವೊಮ್ಮೆ ಅದು ಕಿವಿಗೆ ಹಾನಿಕಾರಕ ಆಗಿರುತ್ತೆ. ಸೊ ಅಂಥ ಮಕ್ಕಳನ್ನು ನಾವು ಮಾನಿಟರ್ ಮಾಡಬೇಕಾಗುತ್ತೆ. ಓಕೆ ಮ್ಯಾಮ್, ಇವಾಗ ಎನ್ಸ್ಪೆಕ್ಟ್ನಲ್ಲಿ ಸ್ಪೆಷಲ್ ಚೈಲ್ಡ್ಸ್ ಅಂತ ಇರ್ತಾರಲ್ಲ, ಅವರಿಗೆ ಯಾವ ರೀತಿಯೆಲ್ಲ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಳ್ತೀರಿ? ಏನಾದರೂ ಅವ್ರ ಹತ್ರ ಚಟುವಟಿಕೆ ಮಾಡಿಸ್ತೀರಾ? ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ? ನಾವು ಹೆಚ್ಚಾಗಿ ಹೆಲ್ತಿಗೆ ಕಾನ್ಸಂಟ್ರೇಷನ್ ಕೊಡೋದು. ಓಕೆ. ಸೊ ಪ್ರತಿ ವಾರ ನಮ್ಮ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ನ ಟೀಮ್ ಪ್ರತಿ ಶುಕ್ರವಾರ ನಾವು ಬ್ಲಾಕ್ ಇನ್ಕ್ಲೂಸಿವ್ ರಿಸೋರ್ಸ್ ಟೀಚರ್ಸ್ ಅಂತ ಹೇಳಿದ್ವಲ್ಲ, CRPs ಅಂತ ಹೇಳ್ತೇವೆ, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ಸ್, ಅದು ಗೌರ್ಮೆಂಟ್ ಇದು, ಅವರೊಟ್ಟಿಗೆ ಕೋಆರ್ಡಿನೇಟ್ ಮಾಡಿ ನಾವೀಗ ಉಳ್ಳಾಲದ ಒಂದು ಬ್ಲಾಕ್ ಅಂತ ಅನ್ಸ್ಕೊಳ್ಳಿ. ಆ ಉಳ್ಳಾಲದ ಒಂದು ಬ್ಲಾಕಲ್ಲಿ ನಮಗೊಂದು 2-3 ಜಾಗ ಬರುತ್ತೆ, ಮುಡಿಪು, ಅದರ ಹತ್ತಿರದ್ದು ಚಿಕ್ಕ ಪುಟ್ಟ ಗ್ರಾಮೀಣ ಪ್ರದೇಶ, ಅದನ್ನೆಲ್ಲ ಒಟ್ಟು ಮಾಡಿಕೊಂಡು ಅಲ್ಲಿನ ಬ್ಲಾಕೇಜ್ ಒಂದು 15 ಮಕ್ಕಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ತೇವೆ. ಅದೇ ಥರ ನಾವೀಗ ಮಂಗಳೂರು ನಾರ್ತಿಗೆ ಹೋದರೆ ಕಿನ್ನಿಗೋಳಿ ಹತ್ತಿರ ಪಕ್ಷಿಕೆರೆ, ಕಿನ್ನಿಗೋಳಿ, ಹಾಗೆ 2-3 ಸೆಕ್ಷನಿನ ಮಕ್ಕಳು, ಒಂದು 15 ಮಕ್ಕಳನ್ನು ನಮ್ಮದೇ ಸಂಸ್ಥೆಯ ಒಂದು ವ್ಯಾನ್ ಹೋಗಿ ಅವರನ್ನು ಕರ್ಕೊಂಡು ಬರುತ್ತೆ. ಕರ್ಕೊಂಡು ಬಂದ ಮೇಲೆ ನಮ್ಮ ಸಂಸ್ಥೆಯಲ್ಲಿ ಫಸ್ಟಿಗೆ ಒಂದು ಸ್ಕ್ರೀನಿಂಗ್ ಮಾಡ್ತೀವಿ ನಾವು, ಒಂದು ಡೆಂಟಲ್ ಸ್ಕ್ರೀನಿಂಗ್, ಒಂದು ಪೀಡಿಯಾಟ್ರಿಕ್ ಸ್ಕ್ರೀನಿಂಗಲ್ಲಿ ಅವರು ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿ ಅಲ್ಲಿಂದ ಮಕ್ಕಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಆ ಮಗುವಿಗೆ ಆರ್ಥೋಪೆಡಿಕ್ ಬೇಕಾ, ಇಲ್ಲದ್ರೆ ಆ ಮಗುವಿಗೆ ಕಣ್ಣಿನ ಸಮಸ್ಯೆ ಇರ್ಬೋದು, ಇಲ್ಲದ್ರೆ ಆ ಮಗುವಿಗೆ ಹಿಯರಿಂಗ್ ಡಿಸಬಿಲಿಟಿ ಇರ್ಬೋದು, ಅಲ್ಲಿಂದ ನಾವು ಅವರನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸ್ತೇವೆ. ಆಮೇಲೆ ಪುನಃ ಅವರಿಗೆ ನಮ್ದೊಂದು ಪಿಂಕ್ ಕಾರ್ಡ್ ಅಂತ ಇದೆ, ಎನ್ಸ್ಪೆಕ್ಟ್ ಕಾರ್ಡ್. ಈ ಮಕ್ಕಳಿಗೆ ಹೆಚ್ಚಿನ ಟ್ರೀಟ್ಮೆಂಟ್ಸನ್ನು ನಾವು ಕನ್ಸೆಷನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಈಗ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಡೆಂಟಲ್ ಟ್ರೀಟ್ಮೆಂಟ್ ಕೂಡ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆ ಮಕ್ಕಳಿಗೆ. ಮತ್ತು ಇದು ಮೆಡಿಕಲ್ ಟ್ರೀಟ್ಮೆಂಟ್ಸ್ಗಳಲ್ಲಿ ಕೆಲವು ಇನ್ವೆಸ್ಟಿಗೇಷನ್ಸ್ ಕನ್ಸೈಸ್ ರೇಟಲ್ಲಿ ಅವ್ರಿಗೆ ಮಾಡ್ತಾ ಇದ್ದೀವಿ. ಮತ್ತು ಡೆಂಟಲಲ್ಲಿ ನಾವು ಜನರಲ್ ಅನೆಸ್ಥೀಸಿಯಾ ಅಡಿ, ಅಂದರೆ ಆಪರೇಷನ್ ಥಿಯೇಟರಲ್ಲಿ ಒಂದೇ ಸಮಯದಲ್ಲಿ ಎಲ್ಲ ಟ್ರೀಟ್ಮೆಂಟ್ಸನ್ನು ಫಿನಿಷ್ ಮಾಡ್ತೇವೆ. ಅಂದರೆ ಹೈಲಿ ಅನ್ಕೋಪರೇಟಿವ್ ಇದ್ದ ಮಗು ಮಾತ್ರ. ಆಗ ಸ್ವಲ್ಪ ಅವರಿಗೆ ಬೇಸಿಕ್ ಟ್ರೀಟ್ಮೆಂಟ್ ಚಾರ್ಜಸ್ ಅಲ್ಲಿ ಬೀಳುತ್ತೆ, ನಮ್ಮದಲ್ಲ, ಅದು OT ಚಾರ್ಜಸ್ ಅಂತ ಬೀಳುತ್ತೆ ಅವರಿಗೆ. ಅದಲ್ಲದೆ ನಾವು ವರ್ಷ ಇಡೀ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಶಾಲೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಕ್ಯಾಂಪ್ಸನ್ನು ಕಂಡಕ್ಟ್ ಮಾಡ್ತೀವಿ. ಸಮ್ಟೈಮ್ಸ್ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿಕೊಂಡು ನಾವು ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತೀವಿ. ಇಲ್ಲದೆ ಸ್ಪೆಷಲ್ ಸ್ಕೂಲ್ಸಿಗೆ ಹೋಗಿ ಅಲ್ಲಿಯ ಟೀಚರ್ಸಿಗೆ ಹೇಗೆ ಮ್ಯಾನೇಜ್ ಮಾಡೋದು ಈ ಮಕ್ಕಳನ್ನು, ಅಂದರೆ ಹೆಲ್ತಿನ ವಿಷಯದಲ್ಲಿ ಟ್ರೈನಿಂಗ್ ಕೊಡ್ತೇವೆ. ತಂದೆ ತಾಯಿಯನ್ನು ಅವರನ್ನು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಅವರು ಸ್ಪೆಷಲ್ ಸ್ಕೂಲಿನ ಸ್ಪೆಷಲ್ ಎಜುಕೇಟರ್ಸ್ ಎಲ್ಲಿದ್ದರೆ CRPs ಒಟ್ಟಿಗೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಹೇಗೆ ಕೋಆಪ್ರೇಟ್ ಮಾಡಬೇಕು, ಮತ್ತು ಅವರಿಗೂ ಕೂಡ ಮಗುವಿನ ನ್ಯೂಟ್ರಿಷನ್ ವಿಷಯದಲ್ಲಿ ಸ್ವಲ್ಪ ಅವೇರ್ನೆಸ್ ಕೊಡ್ತೀವಿ. ಮತ್ತು ಹೆಲ್ತನ್ನು ಹೇಗೆ ಮೇಂಟೈನ್ ಮಾಡ್ಕೊಳ್ಬೋದು. ಸೊ ಥ್ರೂ ಔಟ್ ದ ಇಯರ್ ಎಷ್ಟೋ ಬೇರೆ ಬೇರೆ ಥರದ ಪ್ರೋಗ್ರಾಮ್ಸನ್ನು ನಾವು ಕಂಡಕ್ಟ್ ಮಾಡ್ತಾನೆ ಇರ್ತೀವಿ. ಅಂಗನವಾಡಿಯವರೊಟ್ಟಿಗೆ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಮತ್ತು ನಮ್ಮೊಟ್ಟಿಗೆ OBG ಅಂದರೆ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಕೂಡ, ಅವರು ಕೂಡ ಬಂದು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಅವೇರ್ನೆಸ್ ಕೊಡ್ತಾರೆ. ಅಂದರೆ ಗರ್ಭಿಣಿಯಾದ ಲೇಡೀಸ್ ಯಾವ ಸ್ಟೇಜಲ್ಲಿ ಇದು ಇನ್ವೆಸ್ಟಿಗೇಷನ್ಸ್ಗೆ ಹೋಗಬೇಕು, ಯಾವ ಥರದ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. ಇನ್ನೊಂದು ಉದ್ದೇಶ ನಮ್ಮದು
ಐ ಮೈಟ್ ಸೌಂಡ್ ವೆರಿ ಕ್ರೂಡ್, ಇಂಥ ಮಕ್ಕಳು ಇನ್ನು ಹುಟ್ಟಬಾರ್ದು ಅಂತ ಒಂದು ಉದ್ದೇಶ ನಮಗೆ. ಯಾಕಂದರೆ ಆದಷ್ಟು ನಮ್ಮ ಪ್ರಯತ್ನ, ಯಾಕಂದರೆ ಈ ಮಕ್ಕಳು ಈ ಜಗತ್ತಿಗೆ ಬರ್ತಾರೆ, ನಾಟ್ ದಿಯರ್ ಫಾಲ್ಟ್. ಮತ್ತು ಎಷ್ಟೋ ಮಕ್ಕಳು ಒಂದು ಪುಟ್ಟ ಸಾಧನೆ ಕೂಡ ಮಾಡ್ತಾರೆ, ಎಸ್ಪೆಷಲಿ ಅಬ್ರಾಡ್. ಡೌನ್ ಸಿಂಡ್ರೋಮ್ ಮಕ್ಕಳು ಈಗ ಕ್ಯಾಬಿನೆಟಲ್ಲಿ ಕೂಡ ಇದ್ದಾರೆ, ಪಾಲಿಟಿಕ್ಸಲ್ಲಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡಿದ ಅವರಿಗೆ. ಆದರೆ ಏನಾಗುತ್ತೆ, ಎಷ್ಟೋ ತಂದೆ ತಾಯರು ಬಡ ಕುಟುಂಬದವರು, ಅವರಿಗೆ ಮಕ್ಕಳನ್ನು ಸಾಕ್ಲಿಕ್ಕಾಗಲ್ಲ. ಡಿಪೆಂಡ್ಸ್ ಅವರ IQ ಲೆವೆಲ್ ಎಷ್ಟು, ಯಾವ ಲೆವೆಲ್ ಇದೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಎಲ್ಲ ಮಕ್ಕಳಿಗೆ 70% ಹೀಲ್ ಆಗಲ್ಲ. ಕೆಲವು ಮಕ್ಕಳು ಸ್ಟ್ರಗಲ್ ಮಾಡ್ತಾರೆ ಲೈಫಲ್ಲಿ. ತಂದೆ ತಾಯವರಿಗೆ ಜೀವನ ಪೂರ್ತಿ ಒಂದು ಟೆನ್ಷನ್, ನನ್ನ ಮೇಲೆ ನಾನಾದ ಮೇಲೆ ಏನು ಅಂತ ಈ ಮಗುವಿಗೆ. ಸೊ ಅದನ್ನೆಲ್ಲ ನೋಡಿದಾಗ ನಾವು ಆದಷ್ಟು ಈಗಿನ ಗರ್ಭಿಣಿಯವರಿಗೆ ಒಂದು ಅವೇರ್ನೆಸ್, ಏನೆಲ್ಲ ಮಾಡ್ಬೋದು, ಏನೆಲ್ಲ ತಿನ್ಬೋದು, ಯಾವುದನ್ನು ಅವಾಯ್ಡ್ ಮಾಡ್ಕೊಳ್ಬೋದು, ಇಂಥ ಮಕ್ಕಳು ಆಗಬಾರ್ದು ಅಂತ. ಸೊ ಈ ಥರದ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮತ್ತು ಟ್ರೀಟ್ಮೆಂಟ್ ಕ್ಯಾಂಪ್ಸನ್ನು ನಾವು ಮಾಡ್ತಾ ಇದ್ದೀವಿ. ಎಸ್ ಡಾಕ್ಟರ್, ಇವಾಗ ಎನ್ಸ್ಪೆಕ್ ಅನ್ನು ನೀವು ಈ ಚಟುವಟಿಕೆಯನ್ನು ಆಯೋಜಿಸಿದ್ರಿ, ಇದಕ್ಕೆ ಎಷ್ಟೋ ಮಕ್ಕಳು ಬರ್ತಾ ಇದ್ದಾರೆ. ಇದರಲ್ಲಿ ಪೇರೆಂಟ್ಸ್ನ ಸಪೋರ್ಟ್ ಯಾವ ರೀತಿ ಆಗಿದೆ? ಅವರು ರೆಗ್ಯುಲರ್ ಆಗಿ ಮಕ್ಕಳನ್ನ ಕರ್ಕೊಂಡು ಬರ್ತಾರಾ? ಯಾವ ರೀತಿ ಇರುತ್ತೆ ಅಂತ? ಆ್ಯಕ್ಚುಲಿ ಪೇರೆಂಟ್ಸ್ ಇಂಟ್ರ್ಯಾಕ್ಷನ್ ನಮಗೆ ಸ್ವಲ್ಪ ಕಡಿಮೆ. ಓಕೆ. ಯಾಕಂದರೆ ನಾವು ಹೆಚ್ಚಿನ ಮಕ್ಕಳನ್ನು ಈ BIART ಮತ್ತು ಶಾಲೆಯ ಮುಖಾಂತರ ಕರ್ಕೊಂಡು ಬರೋದು. ಓಕೆ. ಯಾವುದೇ ವಿಶೇಷ ಮಗುವಿಗೆ ಅವರಿಗೆ ಗೌರ್ಮೆಂಟಿಂದ ಯಾವುದಾದ್ರೂ ಒಂದು ಪ್ರೊವಿಷನ್ಸ್ ಬೇಕಾದರೆ ಅವರಿಗೆ ಅದಕ್ಕೆ ಒಂದು ಡಿಸಬಿಲಿಟಿ ಕಾರ್ಡ್ ಅಂತ ಮಾಡ್ತಾರೆ. ಆ ಡಿಸಬಿಲಿಟಿ ಕಾರ್ಡ್ ಮಾಡಿದಾಗ ಅವರನ್ನು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಎನ್ರೋಲ್ ಮಾಡಿರ್ತಾರೆ. ಸೊ ಅದು ಮ್ಯಾಂಡೇಟ್ರಿ. ಡಿಸಬಿಲಿಟಿ ಕಾರ್ಡ್ ಬೇಕಾದರೆ ಆ ಮಗುವನ್ನು ನೀವು ಶಾಲೆಯಲ್ಲಿ ಎನ್ರೋಲ್ ಮಾಡಬೇಕು, ಅಡ್ಮಿಷನ್ ಆಗಿರುತ್ತೆ. ಕೆಲವು ಮಕ್ಕಳಿಗೆ ಆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಮಲ್ಟಿ ಡಿಸಬಿಲಿಟಿ ಇರುತ್ತೆ. ಮನೆಯಲ್ಲಿ ಮಲಗಿದಲ್ಲೇ ಇರ್ತಾರೆ ಅವರು, ಒಂದು ವೀಲ್ ಚೇರ್ ಇಲ್ಲದಿದ್ರೆ ಮಲಗಿದಲ್ಲೇ. ಆದರೂ ಕೂಡ ಅವರನ್ನು ಶಾಲೆಯಲ್ಲಿ ಎನ್ರೋಲ್ ಮಾಡ್ಕೊಳ್ಬೇಕು. ಮತ್ತು ಇವರ ಕಾಂಟ್ಯಾಕ್ಟ್ಸ್ ನಮಗೆ ಹೆಚ್ಚಾಗಿ ಈ ಟೀಚರ್ಸ್ ಮುಖಾಂತರನೇ ಸಿಕ್ಕೋದು ನಮಗೆ. ಆದರೆ ತಂದೆ ತಾಯಿಯವರನ್ನು ನಾವು ಈ ಟೀಚರ್ಸ್ ಮುಖಾಂತರ ಕೆಲವೊಮ್ಮೆ ಶಾಲೆಯಲ್ಲಿ ಒಟ್ಟು ಹಾಕ್ತೇವೆ. ಹೋಗಿ ಒಮ್ಮೆಲೆ ಈಗ ಹೆಚ್ಚಿನ ಸ್ಪೆಷಲ್ ಸ್ಕೂಲ್ಸಲ್ಲಿ ನಾವು ಹೋದಾಗ ತಂದೆ ತಾಯಿಯವರನ್ನು ಕರೀರಿ ಅಂತ ಹೇಳ್ತೀವಿ. ಅಲ್ಲಿ ಹೋದ ಮೇಲೆ ಈಗ ನಾವು ಈಗ ಡೆಂಟಲ್ ಟ್ರೀಟ್ಮೆಂಟ್ಸಿಗೆ ಹೋದ್ವಿ ಅಂತ ಅನ್ಸ್ಕೊಳ್ಳಿ, ಅಲ್ಲಿ ನಾವೇನು ಮಾಡ್ತೀವಿ, ತಂದೆ ತಾಯಿಯರನ್ನು ಸಪ್ರೇಟ್ ರೂಮಲ್ಲಿ ಅವರಿಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ಸ್, ಅವರಿಗೆ ಕಂಪ್ಲೀಟ್ ಅವೇರ್ನೆಸ್ ಕೊಟ್ಟು ಹೇಗೆ ಬ್ರಷ್ ಮಾಡಬೇಕು, ಏನೆಲ್ಲ ಮಾಡ್ಬೋದು, ಏನು ತಿನ್ಬೋದು, ತಿನ್ಲಿಕ್ಕಿಲ್ಲ, ಅದನ್ನೆಲ್ಲ ನಾವು ಡೀಟೇಲ್ಸ್ ಕೊಡ್ತೀವಿ. ಸೊ ಆ ಇಂಟ್ರಾಕ್ಷನ್ಸ್ ನಾವು ಹೆಚ್ಚಾಗಿ ಸ್ಪೆಷಲ್ ಸ್ಕೂಲಿನ ಮುಖಾಂತರನೇ ಮಾಡೋದು. ಯಾಕಂದರೆ ಹೆಚ್ಚಿನ ತಂದೆ ತಾಯಿ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಹೆಚ್ಚಿನವರು ಬಡ ಕುಟುಂಬದವರು, ಡೈಲಿ ವೇಜ್ ವರ್ಕರ್ಸ್. ಅವರಿಗೆ ಒಂದು ದಿನ ಕೆಲಸ ಹೋದರೂ ಕೂಡ ಆ ದಿವಸದ್ದು ಸಂಬಳ ಹೋಯಿತು. ಸಂಬಳ ಹೋದರೆ ಈ ಮಗುವನ್ನು ನೋಡ್ಕೊಳ್ಳೋದು ಹೇಗೆ? ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತೀವಿ ನಾವು. ಅದಕ್ಕೆ ಮತ್ತೆ ಇಂಥ ಕಾರ್ಯಕ್ರಮ ಮಾಡ್ತೀವಿ ನಾವು, ವರ್ಲ್ಡ್ ಡಿಸಬಿಲಿಟಿ ಡೇ. ಆ ದಿವಸ ತಂದೆ ತಾಯಿ ಬರ್ತಾರೆ. ಇಲ್ಲಿದ್ರೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಕಾರ್ಯಕ್ರಮ ಎಲ್ಲೆಲ್ಲಿ ಮಾಡ್ತೀವಿ ಅಲ್ಲಿ ನಾವು ತಂದೆ ತಾಯಿಯನ್ನು ಇನ್ಸಿಸ್ಟ್ ಮಾಡ್ತೇವೆ, ಹೆಚ್ಚಿನ ಸ್ಪೆಷಲ್ ಸ್ಕೂಲ್ಸಲ್ಲಿ. ಓಕೆ ಮ್ಯಾಮ್, ಇವಾಗ ಉಳ್ಳಾಲ ತಾಲೂಕಲ್ಲಿ ಇದ್ದ ಹಾಗೆ ಎನ್ಸ್ಪೆಕ್ ಅನ್ನು ಬೇರೆ ತಾಲೂಕಿಗೆ ಎಲ್ಲಿಯಾದರೂ ಎಕ್ಸ್ಪೆಂಡ್ ಮಾಡುವ ಐಡಿಯಾಸ್ ಇದೆಯಾ? ನೆಕ್ಸ್ಟ್ ಏನು ಅಂತ? ಇಲ್ಲ, ಎನ್ಸ್ಪೆಕ್ ಇಸ್ ಆಲ್ರೆಡಿ ವರ್ಕಿಂಗ್ ಇನ್ ಆಲ್ ದ ತಾಲೂಕಸ್. 7 ತಾಲೂಕಸ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಆದರೆ ಮ್ಯಾಂಗ್ಳೂರ್ ನಾರ್ತ್, ಮ್ಯಾಂಗ್ಳೂರ್ ಸೌತ್ ಮತ್ತು ಮೂಡುಬಿದ್ರಿ ನಮಗೆ ಹತ್ತಿರ ಇದ್ದ ಕಾರಣ ನಮ್ಮ ಬಸ್ಸಸ್ ಹೋಗ್ತಾ ಬರ್ತಾ ಇದೆ. ಸೊ ನಾವು ಕರ್ಕೊಂಡು ಬರ್ತೀವಿ ಮಕ್ಕಳನ್ನು. ಬಂಟ್ವಾಳ ಸಹ ಪರವಾಗಿಲ್ಲ. ಬಂಟ್ವಾಳದಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಒಂದು ಹಿದಾಯ ಫೌಂಡೇಶನ್ ಅಂತ ಇದೆ, ಅವರೊಟ್ಟಿಗೆ ನಾವು ಹೋಗಿ ಎಷ್ಟೋ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮ ಯೂನಿಟ್ ಕೂಡ ಬಂಟ್ವಾಳಕ್ಕೆ ಹೋಗಲಿಕ್ಕೆ ಸ್ವಲ್ಪ ಸುಲಭ. ಆದರೆ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಅದು ಸ್ವಲ್ಪ ದೂರ ಆದ ಕಾರಣ ಆದರೂ ಕೂಡ ನಾವು ಅಪರೂಪಕ್ಕೊಮ್ಮೆ ಅಲ್ಲಿ ಹೋಗ್ತಾ ಬರ್ತಾ ಇರ್ತೇವೆ. ಅಲ್ಲಿಗ ದಯಾ ಸ್ಕೂಲ್ ಅಂತ ಇದೆ ಬೆಳ್ತಂಗಡಿಯಲ್ಲಿ, ಅವರೊಟ್ಟಿಗೂ ಕೂಡ ನಾವು ಕೆಲವು ಪ್ರೋಗ್ರಾಮ್ಸನ್ನು ಮಾಡಿದ್ದೇವೆ. ಆಗ ನಾವು ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬರ್ತೇವೆ. ಪುತ್ತೂರು ಮತ್ತು ಸುಳ್ಯ ಆ್ಯಕ್ಚುಲಿ ಅವರಿಗೆ ತುಂಬ ಆ್ಯಕ್ಟಿವ್ ಇದೆ ಅಲ್ಲಿದು BIART ಗ್ರೂಪ್. ಆದರೆ ಡಿಸ್ಟೆನ್ಸ್ ತುಂಬ ದೂರ ಆಗುತ್ತೆ. ಕೆಲವೊಮ್ಮೆ ನಾವು ಅಲ್ಲಿಗೆ ಹೋಗಿ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ ಮಾಡಿ ಬರ್ತೇವೆ. ಆದರೆ ವರ್ಷದಲ್ಲಿ ನಾವು 1 ಇಲ್ಲದಿದ್ರೆ 2 ಬಾರಿ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಕೊಡ್ತೀವಿ ನಾವು. ಇದಕ್ಕೆ ನಾವು ಸ್ಪಾನ್ಸರ್ಶಿಪ್ ಹೆಚ್ಚಾಗಿ ನಾವೇ ಅದನ್ನು, ನಮ್ಮ ಸ್ಪಾನ್ಸರ್ಸ್ ಇಂಡಿವಿಜುವಲ್ ಸ್ಪಾನ್ಸರ್ಸ್ ಇದ್ದಾರೆ, ಕೆಲವು ಟ್ರಸ್ಟ್ ಇದೆ, ಎವ್ರಿ ಇಯರ್ ಒಂದೊಂದು ಕೊಡ್ತಾ ಇರ್ತಾರೆ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್. ಆಗ ನಾವು ಮಾತ್ರ ಬರೀ ಈ ಮಕ್ಕಳನ್ನು ಬರೀ ಮಂಗಳೂರಿಗೆ ಮಾತ್ರ ಸೀಮಿತ ಇಡೋದಿಲ್ಲ. ನಾವು ಪುತ್ತೂರು, ಸುಳ್ಯ ಬೇರೆಯವರಿಗೂ ಕೂಡ ನಿಮ್ಮ ಮಕ್ಕಳಿಗೆ ಅಪ್ಲಯನ್ಸಸ್ ಬೇಕಾ, ಸ್ಪೆಕ್ಸ್ ಕೊಡ್ತೀವಿ,
ವೀಲ್ ಚೇರ್ಸ್ ಕೊಡ್ತೇವೆ, ವಾಕರ್ ಕೊಡ್ತೇವೆ, CP ಬೆಡ್ಸ್ ಕೊಡ್ತೇವೆ, ಏರ್ ಬೆಡ್ಸ್ ಕೊಡ್ತೇವೆ, ಸ್ಪೆಕ್ಟಿಕಲ್ಸ್ ಕೊಡ್ತೇವೆ. ಸೊ ಹಿಯರ್ ರೀಸೆಂಟ್ಲಿ MRPL ನಮಗೊಂದು ಫಂಡ್ ಮಾಡಿದರು 10 ಲಕ್ಷ. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಂಡ್ಸ್ ನಮಗೆ ಇಷ್ಟು ವರ್ಷದಲ್ಲಿ. ಆಗ ನಮಗೆ 74 ಮಕ್ಕಳಿಗೆ ನಮಗೆ ಏಜ್ ಆ್ಯಂಡ್ ಅಪ್ಲಯನ್ಸಸ್ ಕೊಡಲಿಕ್ಕೆ ಒಂದು ಅವಕಾಶ ಸಿಕ್ತು. ದಿಸ್ ಹ್ಯಾಪನ್ ಜಸ್ಟ್ ಅಬೌಟ್ 2 months ಬ್ಯಾಕ್. ಅದು ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾಕಂದರೆ ಎನ್ಸ್ಪೆಕ್ಕಿನ ಹಿಸ್ಟ್ರಿಯಲ್ಲಿ ನಾವು ಈ ಬಾರಿ ಒಂದು 25 ಮಕ್ಕಳಿಗೆ ನಾವು ಹಿಯರಿಂಗ್ ಏಡ್ಸನ್ನು ಕೊಟ್ಟಿದ್ದೇವೆ. ಒಂದು ಹಿಯರಿಂಗ್ ಏಡ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಒಂದು 50,000 ತನಕ ಆಗುತ್ತೆ. ಸೊ ಅಷ್ಟು ಮಕ್ಕಳಿಗೆ ನಾವು ಕೊಡುವಾಗ ಅದು ಒಂದು ಬೇರೆ ಥರದ ಖುಷಿ ನಮಗೆ. ಸೊ ಆ ಏಜ್ ಆ್ಯಂಡ್ ಅಪ್ಲಯನ್ಸಸ್ ಎಲ್ಲ ಕೊಡುವಾಗ ಆ ದೂರದ ಮಕ್ಕಳಿಗೂ ಕೂಡ ನಾವು ಅವಕಾಶ ಕೊಡ್ತೇವೆ. ಆ ಒಂದು ದಿವಸ ಬಂದು ಅವರೆಲ್ಲ ತಗೊಂಡು ಹೋಗ್ತಾರೆ. ಹೆಚ್ಚಿನವರಿಗೆ ಅದನ್ನು ಎಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಪ್ಯಾಂಪರ್ಸ್, ಹೆಚ್ಚಿನ ತಂದೆ ತಾಯಿಯರು ಪಾಪ ಪ್ಯಾಂಪರ್ಸ್ ಕೇಳ್ತಾ ಇರ್ತಾರೆ. ಯಾಕಂದರೆ ಮಗುವಿಗೆ ಸೊಂಟದ ಕೆಳಗಿಂದ ಬಲ ಇರೋದಿಲ್ಲ. ಸೊ ಪ್ಯಾಂಪರ್ಸ್ ಮಾತ್ರ ಹೆಚ್ಚಿನ CSR ಫಂಡ್ಸಲ್ಲಿ ಬರೋದಿಲ್ಲ. ಸೊ ಅದಕ್ಕೆ ಎಷ್ಟೋ ಇಂಡಿವಿಜುವಲ್ ಸ್ಪಾನ್ಸರ್ಸ್ ಕೂಡ ಈ ಪ್ಯಾಂಪರ್ಸ್ಗಳನ್ನು ನಮ್ಮ ಮುಖಾಂತರ ಕೊಡ್ತಾರೆ. ಸೊ ಈ ಥರ ನಮ್ಮ ಎನ್ಸ್ಪೆಕ್ ಕಾರ್ಯಕ್ರಮಗಳನ್ನು ಎಲ್ಲ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಆದರೆ 0 to 6 ಮಾಡೆಲ್ ಪ್ರತ್ಯೇಕವಾಗಿ ಉಳ್ಳಾಲದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ಇಲ್ಲಿ ಸಕ್ಸಸ್ ಆದರೆ ಇಟ್ ಈಸ್ ಅ ವಂಡರ್ಫುಲ್ ಮಾಡೆಲ್ ಟು ಅಪ್ಲೈ ಎವ್ರಿವೇರ್. ಓಕೆ ಮ್ಯಾಮ್, ಇವಾಗ ಸ್ಪಾನ್ಸರ್ಶಿಪ್ ಬಗ್ಗೆ ಹೇಳಿದ್ರಿ, ಇವಾಗ ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ. ಯಾರಿಗಾದರೂ ಈ ರೀತಿ ಇಚ್ಛೆ ಇದ್ದರೆ ಅವರು ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು, ಯಾವ ರೀತಿ ಸಹಾಯವನ್ನು ಮಾಡ್ಬೋದು ಅಂತ? ನಮ್ಮ ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಆ್ಯಕ್ಚುಲಿ ಅಂದರೆ ನಮ್ಮ ಹತ್ರ ಬರುವ ಕೇಸಸ್ ಎಲ್ಲ ಭಾರಿ ಜೆನ್ಯೂನ್ ಕೇಸಸ್. ಮತ್ತು ನಾವು ಎಲ್ಲ ಮಗುವನ್ನು ಕಂಪ್ಲೀಟ್ ಸ್ಕ್ರೀನಿಂಗ್ ಮಾಡಿ ಏನು ಆ ಮಗುವಿಗೆ ಅವಶ್ಯಕತೆ ಇದೆ ಅದನ್ನು ನಾವು ಕಂಪ್ಲೀಟಾಗಿ ಐಡೆಂಟಿಫೈ ಮಾಡಿ ತಂದೆ ತಾಯಿ ಹತ್ರ ಮಾತಾಡಿ ಮತ್ತು ಪುನಃ ನಾವು ಅದನ್ನು ಕೂಡ ಚೆಕ್ ಮಾಡ್ತೇವೆ. ಆ ಮಗುವಿಗೆ ಮೊದಲು ಅಪ್ಲಯನ್ಸಸ್ ಸಿಕ್ಕಿದೆಯಾ, ಸಿಕ್ಕಿದ್ರೆ ನಾವು ಕೊಡೋದಿಲ್ಲ. ಆದರೆ ಏನಾಗುತ್ತೆ, ಕೆಲವು ಮಕ್ಕಳಿಗೆ ವೀಲ್ ಚೇರ್ ಕೊಟ್ಟಿರ್ತಾರೆ ಮೊದಲು, ಮಗು ದೊಡ್ಡದಾಗಿರುತ್ತೆ, ಆ ಮೊದಲು ಕೊಟ್ಟ ವೀಲ್ ಚೇರ್ ಇಟ್ ಈಸ್ ಔಟ್ಗ್ರೋನ್ ದಟ್ ವೀಲ್ ಚೇರ್, ಆಗ ನಾವು 2ನೇ ವೀಲ್ ಚೇರನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಚೆಕ್ ಮಾಡಿ ಮತ್ತು ನಾವು ಹೆಚ್ಚಾಗಿ ಸೊ ಥ್ರೂ ಅಸ್ ದೇ ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ದೀಸ್ ಚಿಲ್ಡ್ರನ್. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅಂದರೆ ಈ ಮಕ್ಕಳಿಗೆ ಸರ್ಜರೀಸ್ ಬೇಕಾಗಿರುತ್ತೆ ಚಿಕ್ಕದು. ನಾವು ನಿಟ್ಟೆ ಸಂಸ್ಥೆ ಎಲ್ಲ ವಿಷಯದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಬಸ್ ಹೋಗಿ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದೆ, ಡೆಂಟಲ್ ಟ್ರೀಟ್ಮೆಂಟ್, ಥೆರಪೀಸ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ. ಕೆಲವು ಪ್ರೊಸೀಜರ್ಸ್ಗೆ ಮಾತ್ರ ಕನ್ಸೈಸ್ಡ್ ಕೊಡ್ತಾ ಇದ್ದಾರೆ. ಆದರೆ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಈಗ ಈ ವರ್ಲ್ಡ್ ಡಿಸಬಿಲಿಟಿ ಡೇ ನನಗೆ ಬೇಕಾದ ಸ್ಪಾನ್ಸರ್ಸ್ ನನ್ನ ಲೆಕ್ಕಕ್ಕೆ ತಕ್ಕ ನನಗೆ ಸಿಕ್ಕಿಲ್ಲ. ಐ ಕ್ಯಾನ್ ಆಲ್ವೇಸ್ ಅಪ್ರೋಚ್ ಮೈ ಮ್ಯಾನೇಜ್ಮೆಂಟ್. ಅವರು ಇಲ್ಲ ಅಂತ ಹೇಳೋದಿಲ್ಲ. ನಾನೀಗ ಒಂದು 10 ಬೇಕು, ನನಗೆ ಈಗ ಒಂದು 8 ಜನ ಸ್ಪಾನ್ಸರ್ಸ್ ಬಂದರು, 2 ಶಾರ್ಟ್ ಆಯಿತು, ಐ ಕ್ಯಾನ್ ಆಲ್ವೇಸ್ ಅಪ್ರೋಚ್. ಸೊ ನಿಟ್ಟೆ ಸಂಸ್ಥೆ ಇಸ್ ರಿಯಲಿ ಚಾರಿಟೇಬಲ್ ಆ ವಿಷಯದಲ್ಲಿ. ಆ್ಯಂಡ್ ಈ ವಿಷಯದಲ್ಲಿ ನಿಟ್ಟೆ ಯೂನಿವರ್ಸಿಟಿ ಎಸ್ಪೆಷಲಿ ವಿಶೇಷ ಮಕ್ಕಳ ವಿಷಯದಲ್ಲಿ ದೇ ಆರ್ ವೆರಿ ವೆರಿ ಡೆಡಿಕೇಟೆಡ್. ಅವರು ಧರ್ಮಕ್ಕೆ ಯಾವುದು ಕೆಲಸ ಮಾಡ್ತಾ ಇಲ್ಲ, ಅಂದರೆ ಅವರು ಅಷ್ಟೇ ಕಮಿಟ್ಮೆಂಟ್ ಈ ಕಾಸಿಗೆ ಕೊಡ್ತಾ ಇದ್ದಾರೆ. ಸೊ ಇಫ್ ವಿ ಹ್ಯಾವ್ ಎನಿ ಇಂಡಿವಿಜುವಲ್ ಸ್ಪಾನ್ಸರ್ಸ್ ಹೂ ಕ್ಯಾನ್ ಸ್ಪಾನ್ಸರ್ ಚಿಕ್ಕ ಸರ್ಜರೀಸ್, ಈ ಮಕ್ಕಳಿಗೆ ಬೇಕಾಗಿರ್ತದೆ, ಪ್ರಾಸ್ಥೆಸಿಸ್ ಬೇಕಾಗ್ತದೆ, ದೇ ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್. ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮದು. ಓಕೆ ಮ್ಯಾಮ್. ಎಸ್ ಮ್ಯಾಮ್, ನಿಮ್ಮ ಹತ್ರ ಕೇಳೋದಾದರೆ ಮಕ್ಕಳ ಬೆಳವಣಿಗೆಯಲ್ಲಿ ಆರಂಭಿಕ ಗುರುತಿಸುವಿಕೆ ಅಂದರೆ ಅರ್ಲಿ ಐಡೆಂಟಿಫಿಕೇಶನ್ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತ? ಈಗ ಮಕ್ಕಳ ಬೆಳವಣಿಗೆ ನಾವು ನಮಗೆ ಏನು ಸ್ಪೀಚ್ ಥೆರಪಿ ಕೊಡಬೇಕು ಅಥವಾ ನಾವು ಹಿಯರಿಂಗ್ ಏಡ್ ಹಾಕ್ತೇವೆ. ಈಗ ಹಿಯರಿಂಗ್ ಏಡ್ ಹಾಕಿದ ಕೂಡಲೇ ಮಗು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲ್ಲ. ಅದು ಅಂದರೆ ಫಸ್ಟ್ ಟೈಮ್ ಮಗು ಕೇಳೋದು, ಆ ಶಬ್ದ ಹೇಗಿರುತ್ತೆ ಅದನ್ನೆಲ್ಲ ಕಲಿಸ್ಬೇಕು ನಾವು ಮಗುವಿಗೆ. ಅದು ಕೇಳಿ ಈಗ ಮಗು ಹುಟ್ಟಿದ ಕೂಡಲೇ ನಾರ್ಮಲ್ ಮಗು ಕೇಳುತ್ತೆ, ಬಟ್ ಮಾತಾಡ್ಲಿಕ್ಕೆ 1 ವರ್ಷ ಬೇಕು ಆ ಮಗುವಿಗೆ. ಅದೇ ಥರ ಹಿಯರಿಂಗ್ ಏಡ್ ಹಾಕಿದ ಮೇಲೆ ಮಗುವಿಗೆ ಟ್ರೈನಿಂಗ್ ಕೊಟ್ಟ ಮೇಲೆ ಅವರು ಮಾತು ಬೆಳವಣಿಗೆ ಬರೋದು. ಸೊ ಇದನ್ನು ನಾವು ಪದೇ ಸ್ಕ್ರೀನಿಂಗ್ ಮಾಡ್ತಾ ಐಡೆಂಟಿಫೈ ಮಾಡ್ತಾ ಆ ರೀತಿಯಲ್ಲಿ ಈಗ 0 to 6 ಅಂತ ಹೇಳಿದ್ದೀವಿ. ಈ 0 to 6 ಇಸ್ ಅ ವೆರಿ ಕ್ರಿಟಿಕಲ್ ಪೀರಿಯಡ್, ಡೆವಲಪ್ಮೆಂಟ್ ಪೀರಿಯಡ್. ಈ ಟೈಮಲ್ಲಿ ಮಗು ಆ ಟೈಮಲ್ಲಿ ನಮಗೆ ಅಸೆಸ್ಮೆಂಟ್ ಮಾಡಿ ನಾವು ಥೆರಪಿ ಸ್ಟಾರ್ಟ್ ಮಾಡಿದರೆ ಅದು ಮುಂದೆ ಯಾವಾಗ ನಾರ್ಮಲ್ ಶಾಲೆಗೂ ಹೋಗ್ಬೋದು. ಬಟ್ ಅದೇ ನಾವು ಆ ಡೆವಲಪ್ಮೆಂಟ್ ಪೀರಿಯಡ್ ಕ್ರಾಸ್ ಆದಮೇಲೆ
ಆ ಮಗು ಬಂದ ಮೇಲೆ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ, ಬಟ್ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಇದೊಂದು ಬ್ರೈನ್ ಡೆವಲಪ್ಮೆಂಟ್ ಪೀರಿಯಡ್. ಆಗ ಈಗ ನಾವು ಇಲ್ಲಿ ನೋಡ್ಬೋದು, ಮಂಗಳೂರಲ್ಲಿ ಮಕ್ಕಳು 2-3 ವರ್ಷ ಇರೋ ಮಕ್ಕಳು ಎಷ್ಟು ಭಾಷೆ ಬೇಕಾದರೂ ಕಲಿಬೋದು. ಆದರೆ ದೊಡ್ಡವರಾಗಿ ಇಲ್ಲಿ ಬಂದಮೇಲೆ ನಮಗೆ ತುಂಬ ಕಷ್ಟ ಆಗುತ್ತೆ ಬೇರೆ ಭಾಷೆ ಕಲಿಬೇಕಾದ್ರೆ. ಅದು ಕಲಿತೇವೆ, ಬಟ್ ನಿಧಾನ. ಅದೇ ಥರ ನಾವು ಮಾತು, ಕಿವಿ ಕೇಳೋದು ಯಾವುದೆಲ್ಲ ಸ್ಟೇಜಸ್ ಇದೆ ಅದೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಐಡೆಂಟಿಫೈ ಮಾಡಿದರೆ ಆ ಮಕ್ಕಳಿಗೆ ನಾವು ಒಂದು ಲೈಫ್ ಕೊಟ್ಟಾಗೆ, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಅದೇ ಅದು ಪೇರೆಂಟ್ಸಿಗೂ ತನ್ನ ಮಗು ನಾರ್ಮಲ್ ಶಾಲೆಗೆ ಹೋಗ್ಬೋದು, ಆ ಥರ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಓಕೆ ಮ್ಯಾಮ್, ಇವಾಗ 3 ವರ್ಷದ ಒಳಗಿನ ಮಕ್ಕಳಿಗೆ ಅವರ ಏಜ್ ಅಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಇರ್ತದೆ. ಇದನ್ನು ಹೇಗೆ, ಯಾವ ರೀತಿ ಇದು ನಾವು ನೋಡ್ಕೊಳ್ಬೇಕು ಮಕ್ಕಳನ್ನು ಈ ಅವಧಿಯಲ್ಲಿ ಅಂತ? ಈ 0 to 3 years ಅಂತ ನಾವು ಹೇಳ್ತೇವೆ. ಮ್ಯಾಕ್ಸಿಮಮ್ ಮಕ್ಕಳ ಜೊತೆ ಇರೋದು ಮನೆಯವರು. ಸೊ ಆ ಮನೆಯವರು ಸ್ವಲ್ಪ ಐಡೆಂಟಿಫೈ ಮಾಡ್ಲಿಕ್ಕೆ ತುಂಬ ಈಸಿ. ಅಂದರೆ ಈಗ ಮಗು ಏನಾದರೂ ಶಬ್ದ ಆದರೆ ಥಟ್ಟನೆ ಎದ್ದೇಳುತ್ತೆ, ನಾವು ಬಾಗಿಲು ಮುಚ್ತೇವೆ ಅಥವಾ ಒಂದು ವೆಹಿಕಲ್ ಹಾರ್ನ್ ಆಗುತ್ತೆ. ಸೊ ಆ ಥರ ಎಲ್ಲ ಶಬ್ದ ಆಗುವಾಗ ಮಗು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸುಮ್ಮನೆ ನಗ್ತಾ ಇದೆ ಅಥವಾ ಏನು ರೆಸ್ಪಾನ್ಸೇ ಇಲ್ಲ, ಆ ಥರ ಇರುವಾಗ ದಟ್ ಈಸ್ ಒನ್ ಇಂಡಿಕೇಶನ್ ಫಾರ್ ಅ ಪೇರೆಂಟ್ ದಟ್ ಮಗುವಿಗೆ ಏನಾದರೂ ತೊಂದರೆ ಇದೆಯಾ. ಅದು ಇರಲೂಬಹುದು, ನಾರ್ಮಲ್ಲು ಇರ್ಬೋದು, ಬಟ್ ಅದೊಂದು ಇಂಡಿಕೇಶನ್. ಸೊ ಈ 0 to 2 ಡೇಸಲ್ಲಿ ನಾವು ಏನು ನ್ಯೂಬೋರ್ನ್ ಸ್ಕ್ರೀನಿಂಗ್ ಮಾಡ್ತೇವೆ, ಅದಾದಮೇಲೆ ನಾವು ಫಾಲೋಅಪ್ ಹೇಳ್ತೇವೆ ಮಕ್ಕಳಿಗೆ 1 ತಿಂಗಳು 3 ತಿಂಗಳು ಈ ಥರ ಫಾಲೋಅಪ್ ಮಾಡ್ತಾ ಇದ್ದರೆ ನಮಗೆ ಆ ಮಕ್ಕಳು ಅರ್ಲಿ ಡೆವಲಪ್ಮೆಂಟಿಗೆ ನಮಗೆ ಯೂಶ್ವಲಿ ಬೇಗ ಸಿಕ್ಕಿದ್ರೆ ವಿ ಕ್ಯಾನ್ ಡೂ ಜಸ್ಟಿಸ್ ಫಾರ್ ದ ಕಿಡ್. ಸಿಮಿಲರ್ಲಿ ನಮ್ಗೆ ಏನಾಗುತ್ತೆ, ಈಗ ಮಾತು, ಈಗ 1.5 ವರ್ಷ ಆದರೂ ಮಕ್ಕಳು ಏನು ಮಾತಾಡಲ್ಲ, ಏನು ಶಬ್ದ ಇಲ್ಲ, ದಟ್ ಈಸ್ ಆಲ್ಸೋ ಅನ್ ಇಂಡಿಕೇಶನ್ ಫಾರ್ ಅ ಪೇರೆಂಟ್. ಸಿಮಿಲರ್ಲಿ ಈ ಮಕ್ಕಳು ಶಾಲೆಗೆ ಹೋದರೆ, ಈಗ ಅಂಗನವಾಡಿಗೆ ಹೋದರೆ ಎಲ್ಲರ ಮಕ್ಕಳ ಜೊತೆ ಆಟ ಆಡಲ್ಲ, ಸಪ್ರೇಟಾಗಿ ಕೂತ್ಕೊಳ್ಳುತ್ತೆ. ಈಗ ನಾವು ಆಟಿಸಮ್ ಅಂತ ಕೇಳ್ತೇವೆ ಅಥವಾ ಬುದ್ಧಿಮಾಂದ್ಯ ಅಂತ ಕೇಳ್ತೇವೆ. ಆ ಮಕ್ಕಳಿಗೆ ಬೇರೆಯವ್ರ ಜೊತೆ ಮಿಂಗಲ್ ಆಗೋಕ್ಕೆ ಇಷ್ಟ ಇಲ್ಲ. ಏನಾದರೂ ಆಟ ಆಡಿಕ್ಕೆ ಕೊಟ್ಟರೆ ಅದನ್ನು ಐದರ್ ಆ ಮಗು ತುಂಬ ಅಟ್ಯಾಚ್ ಆಗಿರುತ್ತೆ ಅಥವಾ ಅದನ್ನು ತೆಗೆದು ಬಿಸಾಡಿ ಅಥವಾ ಬೇರೆ ರೀತಿ ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗದೆ ಒಂದೇ ಸೈಡಲ್ಲಿ ಕೂತ್ಕೊಳ್ಳೋದು ಅಥವಾ ಒಂದು ಆ್ಯಕ್ಟಿವಿಟಿ ಬಿಟ್ಟು ಬೇರೆ 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 ಆ್ಯಕ್ಟಿವಿಟಿ ಹೋಗೋದು, ಒಂದು ಸೈಡಲ್ಲಿ ನಿಲ್ಲಲ್ಲ, ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ತೇವೆ. ಆ ಥರದೆಲ್ಲ ಸಿಮ್ಟಮ್ಸನ್ನು ನಾವು ಬೇಗನೆ ಐಡೆಂಟಿಫೈ ಮಾಡ್ಬೋದು. ಸೊ ಮನೆಯಲ್ಲಾದರೂ ಸ್ಕೂಲಲ್ಲಾದರೂ ಬೇಗನೆ ಐಡೆಂಟಿಫೈ ಮಾಡ್ಬೋದು. ಅದಾದರೆ ಸ್ವಲ್ಪ ಏನಾದರೂ ಟೀಚರ್ಸು ಆಗ್ಬೋದು. ಈಗ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ಮಗು ನೀವು ಟೀಚರ್ ಏನಾದರೂ ಕರೆದ್ರೆ ಮಗು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸೊ ದಟ್ಸ್ ಆಲ್ಸೋ ಎನ್ ಇಂಡಿಕೇಶನ್. ಸಿಮಿಲರ್ಲಿ ಪೇರೆಂಟ್ಸು ಹಾಗೆ ಬೇರೆ ರೂಮಿಂದ ಕರೀತಾರೆ, ಪೇರೆಂಟ್ಸ್ ಮಗು ಜೋರಾಗಿ ಟಿವಿ ಇಡ್ತದೆ ಅಥವಾ ಎಷ್ಟು ಕರೆದ್ರು ಹತ್ರ ಬಂದು ಕರೆದು ಮಾತಾಡಿದರೆ ಮಗು ರೆಸ್ಪಾಂಡ್ ಮಾಡ್ತಾ ಉಂಟು. ದೋಸ್ ಆರ್ ಆಲ್ ಸ್ಮಾಲ್ ಇಂಡಿಕೇಶನ್ಸ್ ಮಗುವಿಗೆ ಏನಾದರೂ ತೊಂದರೆ ಇದೆಯಾ ಅಂತ. ಆ ಸ್ಥಿತಿಯಲ್ಲಿ ನಾವು ಗಂಭೀರಾಗಿ ಆಲೋಚನೆ ಮಾಡಿ ಹೆದ್ರಿ ಏನು ಟೆಸ್ಟಿಗೆ ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಏನೋ ಪ್ರಾಬ್ಲಮ್ ಇದೆ, ಏನು ಹೋದರೆ ಏನೋ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಆ ಥರ ಮಾಡೋದಲ್ಲ. ಬಟ್ ಸ್ಕ್ರೀನ್ ಮಾಡಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲದಕ್ಕೂ ಒಂದೊಂದು ಸ್ಟೆಪ್ ಟ್ರೀಟ್ಮೆಂಟ್ ಎಲ್ಲರೂ ನಾವು ಈಗ ಎನ್ಸ್ಪೆಕ್ಕಲ್ಲಿ ಎಲ್ಲ ಪ್ರೊಫೆಷ್ನಲ್ಸ್ ಇದ್ದೇವೆ. ಸೊ ಅದನ್ನು ಏನು ತೊಂದರೆ ಇದು ಐಡೆಂಟಿಫೈ ಮಾಡಿ ಅದಕ್ಕೊಂದು ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ನಮಗೆ ಕೊಡ್ಬೋದಾಗುತ್ತೆ. ಓಕೆ, ಇವಾಗ ಮಗು 1 ವರ್ಷಕ್ಕೆ ಯಾವ ರೀತಿ ಮಾತಾಡಬೇಕು, ವರ್ತಿಸಬೇಕು, ಅದೇ ರೀತಿ 2 ವರ್ಷಕ್ಕೆ ಹೇಗೆ ಮಾತಾಡಬೇಕು ಅದೆಲ್ಲ ನಿಮಗೆ ತಿಳಿದಿರ್ತದೆ. ಇದು ಯಾವ ರೀತಿ ವರ್ತಿಸಬೇಕು ಮಗು, ಆ ರೀತಿಯಲ್ಲಿ ವರ್ತಿಸಿದ್ರೆ ಮಾತ್ರ ಆರೋಗ್ಯಕರವಾಗಿದೆ ಅಂತ ಅರ್ಥನಾ ಅಂತ? ಹೌದು. ಅಂದರೆ ಈಗ ಮಗು 6 ತಿಂಗಳು ಆಗುವಾಗ ಕವಚಿ ಬೀಳೋದು, ಮೆಲ್ಲನೆ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡೋದು, ದೋಸ್ ಆರ್ ಆಲ್ ದ ನಾರ್ಮಲ್ ಡೆವಲಪ್ಮೆಂಟ್. ಈಗ 3 ತಿಂಗಳಲ್ಲಿ ಸ್ವಲ್ಪ ಕತ್ತು ಬಲ ಸಿಗ್ತದೆ, ಅದು ಹೇಳ್ತೇವೆ ನಾವು. ಸೊ ಅದೆಲ್ಲ ಒಂದು ನೋಟಿಫಿಕೇಶನ್ ಮಕ್ಕಳಿಗೆ, ತಾಯಂದಿರಿಗೆ ಹೇಗಿರುತ್ತೆ. ಮತ್ತು 1 ವರ್ಷ ಆಗುವಾಗ ಹಿಡಿದು 10 ತಿಂಗಳಿಂದ 1 ವರ್ಷದ ಒಳಗಡೆ ಏನಾದರೂ ಹಿಡಿದು ನಿಲ್ಲಕ್ಕೆ ಟ್ರೈ ಮಾಡುತ್ತೆ. ಅದರ ಜೊತೆಗೆ ಕೈಗೆ ಸಿಕ್ಕಿದ ಆಟ ಸಾಮಾನು ಅದನ್ನು ಇಟ್ಕೊಂಡು ಅದನ್ನು ಏನಾದರೂ ಶಬ್ದ ಮಾಡೋದು, ಅಥವಾ ನೀವು ಮಗು ಜೊತೆ ಮಾತಾಡಿದರೆ, ಈಗ ತಾಯಂದಿರು ಅಥವಾ ಯಾರಾದರೂ ಮಗು ಜೊತೆ ಮಾತಾಡಿದರೆ ಅದಕ್ಕೆ ಒಂದು ಸ್ಮೈಲ್ ಕೊಡ್ತದೆ ಮಗು. 6 ತಿಂಗಳು 8 ತಿಂಗಳು ಮಗುವಾಗ ರೆಸ್ಪಾಂಡ್ ಮಾಡ್ತದೆ, ಅದನ್ನು ನಾವು ಎಲ್ಲಾದರೂ ಇದೆ ಅಂತ ತೋರಿಸಿದ ಆ ಕಡೆ ನೋಡ್ತದೆ. ಸೊ ಇದೆಲ್ಲ ಒಂದು ನಾರ್ಮಲ್ ಡೆವಲಪ್ಮೆಂಟ್. ಅಮ್ಮ ಅಪ್ಪ ಅಂತ ಬರೋದು ಅಥವಾ ಅಕ್ಕ ತಂಗಿ ಯಾರಾದರೂ ಮಗು ಜೊತೆ ಫುಲ್ ಟೈಮ್ ಇದ್ದರೆ
ಅದೊಂದು 1-1.5 ವರ್ಷದ ಒಳಗಡೆ ನಾರ್ಮಲ್ ಆಗಿ ಬರುತ್ತೆ ಮಕ್ಕಳಿಗೆ. ಓಕೆ, ಈಗ ತಾನೇ ಹುಟ್ಟಿದ ಮಗುವಿಗೆ ಶ್ರವಣ ತಪಾಸಣೆ ಯಾಕೆ ಕಡ್ಡಾಯ ಮಾಡಬೇಕು ಅಂತ? ಶ್ರವಣ ತಪಾಸಣೆ ಕಡ್ಡಾಯ ಅಂದರೆ ಹೇಳಿದರೆ ಇದು ಇಂಟರ್ನ್ಯಾಷನಲ್ ಪಾಲಿಸಿ. ಅಂದರೆ ನಾವು ಎಷ್ಟು ಬೇಗ ಐಡೆಂಟಿಫೈ ಮಾಡಿದ್ವಿ, ಈಗ ಅದರಲ್ಲಿ ಇದೆ 1 ಮಂತ್ ಅಲ್ಲಿ ನಾವು ಸ್ಕ್ರೀನ್ ಮಾಡೋದು, 3 ತಿಂಗಳಲ್ಲಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ 6 ತಿಂಗಳ ಒಳಗಡೆ ನಾವು ಆ ಮಕ್ಕಳಿಗೆ ಟ್ರೀಟ್ಮೆಂಟ್ ಏನು, ಅದಕ್ಕೆ ಹಿಯರಿಂಗ್ ಏಡ್ಸ್ ಬೇಕಾದರೆ ಹಿಯರಿಂಗ್ ಏಡ್ಸ್ ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್. ಈಗ ನಮ್ಮ ಕರ್ನಾಟಕದಲ್ಲೇ ಗೌರ್ಮೆಂಟಿಂದ 0 to 2 years ಈಗ ಹಿಯರಿಂಗ್ ಏಡ್ಸ್ ಪ್ರಯೋಜನ ಇಲ್ಲದ ಮಕ್ಕಳುಗಳು ಇರುತ್ತಾರೆ. ಅಂದರೆ ಅವರಿಗೆ ಸರ್ಜರಿ ಮಾಡಿ ನಮ್ಮ ಇಂಪ್ಲಾಂಟ್ ಥರ ಒಂದು ಕಿವಿ ಒಳಗಡೆ ಇಟ್ಟು ಅದನ್ನು ನಾವು ಮತ್ತೆ ಸರ್ಜರಿ ಅದು ಒಂದು 20 ದಿನದಲ್ಲಿ ನಾವು ಅವರಿಗೆ ಅದನ್ನು ಸ್ವಿಚ್ ಆನ್ ಮಾಡಿ ಮತ್ತೆ ಅವರಿಗೆ ನಾವು ತರಬೇತಿ ಕೊಡ್ತೇವೆ. ಸೊ ಇದು ಒಂದು 10-15 ಲಕ್ಷ ಇರುವ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಮತ್ತು ಆ ಪ್ರಾಡಕ್ಟಿಗೆ. ಬಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅದನ್ನು 0 to 2 years ಮಕ್ಕಳು ಒಳಗೆ ಐಡೆಂಟಿಫೈ ಮಾಡಿದರೆ, ಈಗ ಎಕ್ಸ್ಟೆಂಡೆಡ್ 3 ವರ್ಷ ತನಕ ಇದೆ, ಸೊ ಅವರಿಗೆ ಇದನ್ನು ಫ್ರೀ ಆಗಿ ಮಾಡಿಕೊಡ್ತಾರೆ. ಸೊ ನಮ್ಮ ಹಾಸ್ಪಿಟಲ್ ಅದು ಇದೆ. ಅದಾದಮೇಲೆ 1 ವರ್ಷ ಥೆರಪಿ ಆ ಮಕ್ಕಳಿಗೆ ಡೈಲಿ ಅವರು ಥೆರಪಿಗೆ ಬರೋದಾದರೆ ಆ ಪ್ರೊಸೀಜರ್ಸನ್ನು ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾ ಇದೆ. ಸೊ ಈ 1 ವರ್ಷದಲ್ಲಿ ಅವರನ್ನು ಕರ್ಕೊಂಡು ಬರಲಿಕ್ಕೆ ಯಾರು ತಾಯಂದಿರ ತಂದೆಯಂದಿರ ಯಾರು ಬರ್ತಾರೆ ಅವರಿಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್, ಬೇಸಿಕ್ ಡೈಲಿ ಅಲವೆನ್ಸ್ ಅದೆಲ್ಲ ಗೌರ್ಮೆಂಟಿಂದ 1 ವರ್ಷ ತನಕ ಫ್ರೀ ಇದೆ. ಬಿಕಾಸ್ ನಾವು ಹಿಯರಿಂಗ್ ಏಡ್ ಆಗಲಿ ಕಾಕ್ಲಿಯರ್ ಇಂಪ್ಲಾಂಟ್ ಆಗಲಿ ಹಾಕಿದ ಕೂಡಲೇ ಮಗು ಮಾತಾಡಲ್ಲ, ಅದಕ್ಕೆ ತರಬೇತಿ ತುಂಬ ಇಂಪಾರ್ಟೆಂಟ್. ಸೊ ಇದೆಲ್ಲ ಫೆಸಿಲಿಟಿ ಗೌರ್ಮೆಂಟಿಂದ ಇದೆ. ಓಕೆ ಮ್ಯಾಮ್, ಇವಾಗ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಪೀಚಿಂಗ್ ಡೆವಲಪ್ಮೆಂಟ್ ಯಾವ ರೀತಿ ಆಗಿರ್ತದೆ ಅಂತ, ಅಭಿವೃದ್ಧಿ ಹೇಗೆ ಆಗ್ತದೆ? ಸ್ಪೀಚ್ ಥೆರಪಿ ಈಗ ನಮ್ಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು, ಒಂದು ಮಗು ಈಗ ಆಲ್ರೆಡಿ 2 ವರ್ಷ ತರಬೇತಿ ತೆಗೆದು ಅವರ ನಾರ್ಮಲ್ ಮಗು ಥರ ಈಗ ಮಾತಿನ ಬೆಳವಣಿಗೆ ಆಗಿದೆ. ಸೊ ಇದೊಂದು ಒಳ್ಳೆ ಹೆಮ್ಮೆಯ ವಿಷಯ ನಮಗೆ. ಅಂದರೆ 2 ವರ್ಷದ ಒಳಗಡೆ ಆ ಮಗು ನಾರ್ಮಲ್ ಡೆವಲಪ್ಮೆಂಟ್ ಆಗಿ ಈಗ ನಾರ್ಮಲ್ ಸ್ಕೂಲಿಗೂ ಹೋಗ್ತಾ ಇದೆ. ಸೊ ಬಟ್ ನಾವು ಆ ಐಡೆಂಟಿಫಿಕೇಶನ್ ಮಾಡೋದಿದ್ರೆ ಅಥವಾ ಇಂಪ್ಲಾಂಟ್ ಆಗಿ ತರಬೇತಿ ಕೊಡೋದಿದ್ರೆ, ಈಗ ಕೆಲವರು ತುಂಬ ದೂರದಿಂದ ಬರ್ತಾರೆ, ಅವರಿಗೆ 1 ವರ್ಷ ಇಲ್ಲಿ ನಿಲ್ಲಕ್ಕಾಗಲ್ಲ. ಬಟ್ ಹಾಸ್ಪಿಟಲ್ಲೇ ಅಡ್ಮಿಟ್ ಚಾರ್ಜಸ್ ಎಲ್ಲ ಫ್ರೀ ಇದೆ. ಸೊ ಆ ಥರ ಫ್ರೀ ಇರೋದು ಮಾಡಿಕೊಂಡು ಅಟ್ಲೀಸ್ಟ್ ಅವರೆಲ್ಲದೂ ತರಬೇತಿ ತಗೊಂಡೋದು, ಅಥವಾ ನಾವು ಹೋಮ್ ಟ್ರೈನಿಂಗ್ ಕೊಡ್ತೇವೆ. ಈಗ ಡೈಲಿ ಬರೋಕ್ಕಾಗದವರು 1 ತಿಂಗಳಿಗೊಮ್ಮೆ ಬರ್ತಾರೆ. ಸೊ ನಾವು ಅವರಿಗೆ ಪೇರೆಂಟ್ಸಿಗೆ ಏನೆಲ್ಲ ಮನೆಯಲ್ಲಿ ಯು ಹ್ಯಾವ್ ಟು ವರ್ಕ್ ಆನ್ ವಿತ್ ದ ಚೈಲ್ಡ್. ಸೊ ಆ ಥರ ಮಾಡಿದರೆ ಚೈಲ್ಡ್ ವಿಲ್ ಗೋ ಟು ಅ ನಾರ್ಮಲ್ ಸ್ಕೂಲ್. ಇಟ್ ಈಸ್ ಅಂದರೆ ನಮ್ಮ ಥರನೇ ಕಿವಿ ಕೇಳುತ್ತೆ, ಬಟ್ ಒಂದು ಇಂಪ್ಲಾಂಟ್ ಅಥವಾ ನಾವೀಗ ಕನ್ನಡಕ್ಕೆ ಹೇಗೆ ಹಾಕ್ತೇವೆ, ಸೊ ಸಿಮಿಲರ್ಲಿ ಒಂದು ಇಂಪ್ಲಾಂಟ್ ಹಾಕಿ ಅಥವಾ ಹಿಯರಿಂಗ್ ಏಡ್ ಹಾಕಿ ಮಗು ಶಾಲೆಗೆ ನಾರ್ಮಲ್ ಆಗಿರುತ್ತೆ. ಓಕೆ ಮ್ಯಾಮ್, ಇವಾಗ ಎನ್ಸ್ಪೆಕ್ನಲ್ಲಿ ಮಕ್ಕಳಿಗೆ ಇವಾಗ ಆರೋಗ್ಯ ಚಿಕಿತ್ಸೆ ಎಲ್ಲ ನೀಡಿದ ನಂತರ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅಂತ ಯಾವ ರೀತಿಯಲ್ಲಿ ನಿಮಗೆ ತಿಳಿತದೆ ಅಂತ? ಎನ್ಸ್ಪೆಕ್ ನಾವು ಏನು ಮಾಡ್ತೇವೆ, ಈಗ ಎನ್ಸ್ಪೆಕ್ ಯೂನಿಟ್ ಅಂದರೆ ಈಗ ಅಪಾರ್ಟ್ ಫ್ರಮ್ ಮೀ ಮತ್ತು ನಮ್ಮ ಡಿಪಾರ್ಟ್ಮೆಂಟ್, ನಮ್ಮದರಲ್ಲಿ ಒಂದು ಸ್ಪೆಷಲ್ ಎಜುಕೇಟರ್ ಇದ್ದಾರೆ. ಓಕೆ. ಮತ್ತು ಅವರಿಗೊಂದು ಸಪೋರ್ಟ್ ಸ್ಟಾಫ್ ಕೂಡ ಇದ್ದಾರೆ, ಸ್ಪೆಷಲ್ ಎಜುಕೇಟರ್ ಸಿಂಥಿಯಾ ಅಂತ ಮತ್ತು ಸಪೋರ್ಟ್ ಸ್ಟಾಫ್ ಶಾಂತಿ ಅಂತ. ದೇ ಆರ್ ಇನ್ ಕಂಟಿನ್ಯೂಸ್ ಕೋಆರ್ಡಿನೇಷನ್ ವಿತ್ ಬ್ಲಾಕ್ ಎಜುಕೇಷನ್ ಆಫೀಸ್. ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ, ಡಿಸಬಿಲಿಟಿ ಡಿಪಾರ್ಟ್ಮೆಂಟ್ ಮತ್ತು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಒಟ್ಟಿಗೆ ಕಂಟಿನ್ಯೂಸ್ ಕೋಆರ್ಡಿನೇಷನಲ್ಲಿ ಇರ್ತಾರೆ. ಸೊ ಪ್ರತಿಯೊಂದು ಮಗು ನಮ್ಮ ಹತ್ರ ಬಂದಾಗ ನಮ್ಮ ಕರ್ತವ್ಯ ಏನಂದರೆ ನಮ್ಮ ಹತ್ರ ಬಂದ ಮೇಲೆ ಆ ಮಗುವಿನ ಎಲ್ಲ ಟ್ರೀಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತೀವಿ ನಾವು. ಆ್ಯಂಡ್ ದ ಮೋರ್ ದ ಚೈಲ್ಡ್ ಅಂಡರ್ಗೋಸ್ ಥೆರಪಿ, ಆ ಕಂಟಿನ್ಯೂಸ್ ಥೆರಪಿ ಆಗ್ತಾ ಇದ್ದಾಗೆ ನಾವು ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ಮೆಂಟ್ ತೋರ್ತಾ ಬರ್ತದೆ ಅದು. ಅಂದರೆ ಈಗ ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಒಟ್ಟಿಗೆ ನಾವು ಸಿಂಕಲ್ಲಿದ್ದೀವಿ, ಅವರು ನಮಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತಾರೆ. ಅದೇ ಥರ ಫಿಸಿಯೋಥೆರಪಿಗೆ ಹೋಗುತ್ತೆ ಮಗು. ಸೊ ಅದೇ ಈ ಬ್ಲಾಕ್ ಎಜುಕೇಷನ್ ಆಫೀಸರ್ಸ್ ಇದ್ದಾರಲ್ಲ, BIRT, ಅವ್ರು ನಮಗೆ ಯಾವಾಗಲೂ ಆ ಮಗುವಿನ ವಿಷಯದಲ್ಲಿ, ಇಲ್ಲದಿದ್ದರೆ ತಂದೆ ತಾಯಿ ಕೂಡ ಬರ್ತಾರೆ ಟು ಸೇ ದ್ಯಾಟ್ ಚೈಲ್ಡ್ ಹ್ಯಾಸ್ ಇಂಪ್ರೂವ್ಡ್. ಎಷ್ಟೋ ಮಕ್ಕಳನ್ನ ನಾವು ಇಂಪ್ರೂವ್ಮೆಂಟ್ ಆಗೋದನ್ನು ನೋಡಿದ್ದೀವಿ. ಅದು ನೋಡಿ ನಮಗೆ ಖುಷಿ ಸಾಗುತ್ತೆ. ಆದರೆ ಅದನ್ನು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಕಾನ್ಸ್ಟೆಂಟ್, ಅದು ಇವತ್ತು ಒಂದು 10 ದಿವಸ ಥೆರಪಿ ಮಾಡಿ ನಿಲ್ಲಿಸೋದಲ್ಲ, ಅದು ಅನ್ಲರ್ನಿಂಗ್ ಅಂತ ಆಗೋಗುತ್ತೆ, ಕಲ್ತದ್ದು ಮರಿತದೆ ಮಗು. ಸೊ ಅದನ್ನು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದರೆ ಆಮೇಲೆ ಒಂದು ಹಂತದ ಮೇಲೆ ಮಗು ಒಂದು ಲೆವೆಲಿಗೆ ಬಂದುಬಿಡುತ್ತೆ. ಸೊ ಅದನ್ನು ನಾವು ನೋಡಿದ್ದೀವಿ, ಎಷ್ಟೋ ಮಕ್ಕಳಲ್ಲಿ ನಾವು ನೋಡಿದ್ದೀವಿ. ಓಕೆ ಮ್ಯಾಮ್, ಇವಾಗ ಸ್ಪೀಚ್ ಡೆವಲಪ್ಮೆಂಟ್ ಅದೇ ರೀತಿ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಅದರ ನೆಕ್ಸ್ಟ್ ಮುಂದಿನ ಹಂತ ಯಾವ ರೀತಿ ಆಗಿರ್ತದೆ? ಅವರಿಗೆ ಏನಾದರೂ ಚಟುವಟಿಕೆ ಮಾಡಿಸ್ತೀರಾ ಅಂತ? ಆ್ಯಕ್ಚುಲಿ ನಾವು ಏನು ಚಟುವಟಿಕೆ ಮಾಡೋದಿಲ್ಲ. ಓಕೆ. ಆದರೆ ನಾವು ಒಂದು ಚಿಕ್ಕ ವಿಷಯದಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅಂದರೆ
ಇದು ನಿಟ್ಟೆ ಯೂನಿವರ್ಸಿಟಿಯ ಒಂದು ಐಡಿಯಾ, ಎಸ್ಪೆಷಲಿ ಮಿಸ್ಟರ್ ವಿಶಾಲ್ ಹೆಗ್ಡೆ ಅವರ ಐಡಿಯಾ, ಆರ್ ಪ್ರೋ ಚಾನ್ಸ್ಲರ್. ಈ ಮಕ್ಕಳಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟನ್ನು ಒಂದು ಆ ಪ್ಲ್ಯಾನನ್ನು ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ಇಟ್ ಇಸ್ ಸ್ಟಿಲ್ ಇನ್ ಪೈಪ್ಲೈನ್, ಇನ್ನೂ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಸದ್ಯದ ಮಟ್ಟಕ್ಕೆ ಆ ಮಕ್ಕಳನ್ನ ಆರೋಗ್ಯವನ್ನು ಮೇಂಟೈನ್ ಮಾಡಿಕೊಂಡು ಯಾವ ಶಾಲೆಗೆ ಹೋಗ್ತಾರೆ ಅಲ್ಲಿ ಅವರ ಫೋಕಸ್ ಒಳ್ಳೆ ರೀತಿಯಲ್ಲಿ ಇರಬೇಕು. ಮತ್ತು ಆ ಮಕ್ಕಳು ಆ ಶಾಲೆಯಲ್ಲಿ ಕೂಡ ಅಲ್ಲಿರುವ ಸ್ಪೆಷಲ್ ಎಜುಕೇಟರ್ಸ್ ಮತ್ತು ಮನೆಯಲ್ಲಿ ತಂದೆ ತಾಯಿಯೊಟ್ಟಿಗೆ ಒಂದು ಒಳ್ಳೆ ಕೋಆರ್ಡಿನೇಷನಲ್ಲಿದ್ದರೆ ಆ ಮಗು ಕಂಪ್ಲೀಟಾಗಿ ಇಂಪ್ರೂವ್ ಆಗುತ್ತೆ. ಸೊ ಸದ್ಯದ ಮಟ್ಟಿಗೆ ನಮ್ಮ ಉದ್ದೇಶ ಅದೇ. ನಾವು ಯಾವ ಶಾಲೆಯನ್ನು ಮಾಡ್ತಾ ಇಲ್ಲ, ಆದರೆ ಆ ಮಗುವಿಗೆ ಬೇಕಾದ ಆರೋಗ್ಯವನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಯಾಕಂದರೆ ಆ ಮಗು ಒಳ್ಳೆ ಆರೋಗ್ಯದಲ್ಲಿದ್ದಾಗ ಯಾವ ಶಾಲೆಗೆ ಹೋಗ್ತಾರೆ ಅಲ್ಲಿ ಇರುವ ಸ್ಪೆಷಲ್ ಎಜುಕೇಟರ್ಸ್ಗೂ ಕೂಡ ಒಳ್ಳೆಯದು. ಯಾಕಂದರೆ ಅನಾವಶ್ಯಕ ಆ ಮಗು ಮಲ್ಕೋದಿಲ್ಲ ಮತ್ತು ಅನಾವಶ್ಯಕ ಇರಿಟೇಷನ್ ಮಾಡೋದಿಲ್ಲ. ಯಾಕಂದರೆ ಈ ಮಕ್ಕಳು ಒಮ್ಮೆ ಆ ಇರಿಟೇಬಲ್ ಫೇಸಿಗೆ ಹೋದ ಮೇಲೆ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೇ ರೀತಿ ಇದೇ ಮಗು ಅದರ ಆರೋಗ್ಯ ಸರಿ ಇದ್ದಲ್ಲಿ ಮನೆಯಲ್ಲಿ ಕೂಡ ತಂದೆ ತಾಯಿಯ ಮೇಲೆ ಎಕ್ಸ್ಟ್ರಾ ಬರ್ಡನ್ ಆಗೋದಿಲ್ಲ. ಈ ಮಗು ಓವರ್ ವೆಯ್ಟ್ ಆಗೋದಿಲ್ಲ, ಮೊಬಿಲಿಟಿ ಇರುತ್ತೆ. ಇಲ್ಲಿದ್ರೆ 24 ಗಂಟೆ ಆ ಮಗುವನ್ನು ಅವರು ಹೊತ್ಕೊಂಡು ತಿರುಗ್ತಾರೆ ತಂದೆ ತಾಯಿಯವರು. ಅವರಿಗೆ ಸಹ ಬೆನ್ನಿನ ಸಮಸ್ಯೆ ಕ್ರಮೇಣ, ಮತ್ತು ಅವರ ಆರೋಗ್ಯ ಸಹ ಕೂಡ ಪೆಟ್ಟು ಬೀಳುತ್ತೆ. ಫೈನಾನ್ಷಿಯಲ್ ಈಗ ನಾವು ಹೇಳ್ತೀವಿ, ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಒಂದು ಅನಾರೋಗ್ಯ ಬಂತು, ಈಗ ಮದ್ದು ಅಂತ ತಂದ ಕೂಡಲೇ ಇಟ್ಸ್ ಅ ಫೈನಾನ್ಷಿಯಲ್ ಬರ್ಡನ್ ಅಲ್ವಾ ಈ ತಂದೆ ತಾಯಿಯವರಿಗೆ. ಸೊ ಅದನ್ನೆಲ್ಲ ನಾವು ಕಡಿಮೆ ಮಾಡಲಿಕ್ಕೆ ನಮ್ಮದು ಪ್ರಯತ್ನ ಬೇಸಿಕ್ಲಿ. ಓಕೆ ಮ್ಯಾಮ್, ಇಂಥ ಸ್ಪೆಷಲ್ ಚೈಲ್ಡ್ ಕೇರ್ ಅದೇ ರೀತಿ ಇದರ ಕುರಿತಾಗಿ ಶಾಲೆಗಳು ಕೂಡ ಇದೆ. ಆದರೆ ಪೇರೆಂಟ್ಸ್ಗೆ ಏನಾಗ್ತದೆ ಅಂತ ಹೇಳಿದರೆ ತಮ್ಮ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾಚಿಕೆ ಪಡ್ತಾರೆ ಅವರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಪೇರೆಂಟ್ಸ್ಗೆ ಅಂತ? ಇದೇ ಒಂದು 10-15 ವರ್ಷಕ್ಕಿಂತ ಹಿಂದೆ ಸಹ ಇದೇ ಪ್ರಾಬ್ಲಮ್ ಇತ್ತು. ಅನ್ಫಾರ್ಚುನೇಟ್ಲಿ ಇವತ್ತಿಗೂ ಅದೇ ಪ್ರಾಬ್ಲಮ್ ಇದೆ. ಅಂದರೆ ಪೇರೆಂಟ್ಸ್ ತುಂಬ ಇಂಪ್ರೂವ್ ಆಗಿದ್ದಾರೆ. ಈಗಿನ ಪೇರೆಂಟ್ಸ್ ಸ್ವಲ್ಪ ಬೋಲ್ಡ್ ಕೂಡ ಇದ್ದಾರೆ, ಮೊದಲಿನ ಥರ ಇಲ್ಲ. ಆದರೂ ಕೂಡ ಈ ಸಮಾಜ ಆ್ಯಕ್ಚುಲಿ ಅರ್ಧ ನಾವು ಈ ತಂದೆ ತಾಯಿಯವರು ಕುಸಿಯೋದು ಈ ಸಮಾಜದಿಂದಾಗಿ. ಸಮಾಜದ ವಿಷಯ ನೆನೆಸ್ಕೊಳ್ಳೋದು, ಬದಿ ಮನೆಯವರು ಏನು ಹೇಳ್ತಾರೆ ನೆನೆಸ್ಕೊಳ್ಳೋದು, ಇಲ್ಲದಿದ್ದರೆ ಸಂಬಂಧಿಕರು ಏನು ಹೇಳ್ತಾರೆ, ಈ ಸಂಬಂಧಿಕರು ಸಮಾಜ ಎಲ್ಲರೂ ಕೂಡ ಆಯಿತು ಆ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂತ, ಮಗು ಹುಟ್ಟಿದೆ ಪರವಾಗಿಲ್ಲ, ನಾವು ಎಲ್ಲರೂ ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ವಾ ಅಂತ ಒಂದು ಪ್ರಯತ್ನ ಪಟ್ಟರೆ ಇದು ಯಾವುದೂ ಆಗೋದಿಲ್ಲ. ತಂದೆ ತಾಯಿಗೂ ಒಂದು ಶಕ್ತಿ ಬರುತ್ತೆ, ಒಂದು ಧೈರ್ಯ ಬರುತ್ತೆ ಮುಂದೆ ಸಮಾಜವನ್ನು ಫೇಸ್ ಮಾಡಲಿಕ್ಕೆ. ಮತ್ತು ಲಾಸ್ಟ್ ಟೈಮ್ ಗೌರ್ಮೆಂಟಿಂದ ಸಹ ಒಂದು ಒಳ್ಳೆ ಕಾರ್ಯಕ್ರಮ ನಡೀತು. ಇಟ್ ಈಸ್ ಇಂಟ್ರೊಡ್ಯೂಸಿಂಗ್ ಸ್ಪೆಷಲ್ ಚಿಲ್ಡ್ರನ್ ಟು ನಾರ್ಮಲ್ ಚಿಲ್ಡ್ರನ್. ನಾನೇ ಒಂದು 4 ಶಾಲೆಗೆ ಹೋಗಿ, ಈ ಹೆಚ್ಚಿನ ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ಮಕ್ಕಳೊಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡಿಕೊಂಡು ಈ ಮಕ್ಕಳು ಹೇಗಿರ್ತಾರೆ ನೋಡಲಿಕ್ಕೆ, ಅವರ ವರ್ತನೆ ಹೇಗಿರುತ್ತೆ ಅಂತ ಒಂದು ಸ್ಲೈಡಲ್ಲಿ ತೋರಿಸಿ, ದಿಸ್ ಈಸ್ ಟು ಇಂಟ್ರೊಡ್ಯೂಸ್ ಸ್ಪೆಷಲ್ ಚಿಲ್ಡ್ರನ್ ಟು ನಾರ್ಮಲ್ ಚಿಲ್ಡ್ರನ್. ಈ ಒಂದು ನಾರ್ಮಲ್ ಮಗು ಈ ಸ್ಪೆಷಲ್ ಮಗುವನ್ನು ನೋಡಿದಾಗ ಅವರನ್ನು ಸ್ವಲ್ಪ ಚೀಟಿ ಮಾಡೋದು, ಇಲ್ಲದಿದ್ದರೆ ಅವರಿಗೆ ಸ್ವಲ್ಪ ಎಂತ ಹೇಳೋದು, ಜೋಕ್ ಮಾಡೋದು, ಇಲ್ಲದಿದ್ದರೆ ಆ ಮಕ್ಕಳ ನಮ್ಮ ಉದ್ದೇಶ ಏನಿತ್ತಂದರೆ ಅದರಲ್ಲಿ ಗೌರ್ಮೆಂಟ್ ಮತ್ತು ನಮ್ಮದು ಪ್ರತಿ ನಾರ್ಮಲ್ ಮಗು ಈ ಮಕ್ಕಳನ್ನು ಕೂಡ ನಾರ್ಮಲ್ ಆಗಿ ನೋಡಿಕೊಂಡು ತಮ್ಮೊಟ್ಟಿಗೆ ಆಟ ಆಡಲಿಕ್ಕೆ ಕರ್ಕೊಂಡು ಹೋಗೋದು, ಇಲ್ಲದಿದ್ದರೆ ಅವರೊಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡ್ಕೊಳ್ಳೋದು. ಆಗೇನಾಗುತ್ತೆ, ಹೀಗೆ ಎಲ್ಲ ಶಾಲೆಗಳಲ್ಲಿ ಆ ಮಕ್ಕಳನ್ನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದರೆ ಮಕ್ಕಳಲ್ಲಿ ಕೂಡ ಎಂಪತಿ, ಸಿಂಪತಿ, ಒಂದು ಕರುಣೆಯಂಥ ಭಾವನೆ ಹುಟ್ಟಿ ಬರುತ್ತೆ. ಅವರು ಕೂಡ ಮುಂದಿನ ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆಯಾಗಿ ಬರ್ತಾರೆ, ಈ ನಾರ್ಮಲ್ ಮಕ್ಕಳನ್ನು ನಾವು ಹೇಳೋದು. ಸೊ ಇದು ಈ ವಿಶೇಷ ಮಕ್ಕಳ ವಿಷಯದಲ್ಲಿ ಅವರು ಓವರಾಲ್ ಡೆವಲಪ್ಮೆಂಟ್ ಇಲ್ಲದಿದ್ದರೆ ಅವರ ಭವಿಷ್ಯ ಒಂದು ರೀತಿಯಲ್ಲಿ ಒಳ್ಳೆಯದಾಗಬೇಕಾದ್ರೆ ಅದು ಸಮಾಜದ್ದು ಮತ್ತು ಸಮಾಜದ ಒಂದು ಕೊಡುಗೆ ಅಲ್ಲ, ಕೋಆಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ. ಅದಕ್ಕೆ ಎಲ್ಲರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ. ಮತ್ತು ಈ ತಂದೆ ಯಾವ ಮನೆಯಲ್ಲಿ ಹುಟ್ಟಿದ್ದಾರೆ ಆ ಮನೆಗೆ ಈ ಸಮಾಜವೇ ಒಂದು ಧೈರ್ಯ ತುಂಬಿಸಿಕೊಡ್ಬೇಕು. ಆಗ ಅವರು ಆಟೋಮ್ಯಾಟಿಕ್ ಆಗಿ ಮಗುವನ್ನು ಈ ಸಮಾಜದ ಮುಂದೆ ಫೇಸ್ ಮಾಡ್ಕೊಂಡು ಬರ್ತಾರೆ. ಓಕೆ ಮ್ಯಾಮ್, ಇವಾಗ ಸ್ಪೀಚಿಂಗ್ ಥೆರಪಿ ಬಗ್ಗೆ ಹೇಳೋದಾದರೆ ಇದು ಹೇಗೆ ಮಕ್ಕಳ ಭಾಷೆ ವರ್ತನೆಯಲ್ಲಿ ಹೇಗೆ ಸಹಾಯ ಮಾಡ್ತದೆ ಅಂತ? ಈಗ ನಾವು ಅದೇ ಅರ್ಲಿ ಐಡೆಂಟಿಫಿಕೇಷನ್ ಮಾಡಿ ಥೆರಪಿ ಸ್ಟಾರ್ಟ್ ಮಾಡಿದರೆ
ಈ ಮಗು ಒಂದು ನಾರ್ಮಲ್ ಶಾಲೆಗೆ ಹೋಗ್ಬೋದು, ಎಲ್ಲರ ಜೊತೆ ಆಟ ಆಡ್ಬೋದು, ಅಕಾಡೆಮಿಕ್ಸ್ ಅಲ್ಲಿ ಒಳ್ಳೆ ಮಾಡ್ಬೋದು. ಇಲ್ಲ ಅಂದ್ರೆ ಈಗ ನಾವು ಈ ಮಗುವನ್ನು ಡೈರೆಕ್ಟ್ಲಿ ಶಾಲೆಗೆ ಹಾಕಿದ್ರೆ ಅಕಾಡೆಮಿಕಲಿ ತುಂಬಾ ಪುವರ್ ಆಗುತ್ತೆ. ಸೊ ಅಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಬರುತ್ತೆ. ಸ್ಕೂಲಲ್ಲಿ ಮಗುವಿಗೆ ಬೇರೆ ಅರ್ಥ ಆಗಲ್ಲ ಕ್ಲಾಸಲ್ಲಿ ಏನು ಹೇಳ್ತಾ ಇದೆ, ಅಥವಾ ಸಿಂಪಲ್ ಪ್ರಾಬ್ಲಮ್ಸ್ ಆದರೂ ಯಾವುದು ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಮಾಡ್ತಾ ಇದೆ, ಈ ಮಗುವಿಗೆ ಬರೆಯಕ್ಕೆ ಬರಲ್ಲ, ಅದು ಗೊತ್ತಾಗಲ್ಲ. ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ ಬರೋದ್ರಿಂದ ಈ ಮಗುವನ್ನು ನಾವು ಸ್ಪೀಚ್ ಥೆರಪಿ ಕೊಟ್ಟು ನಾವು 5 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬೋದು, 6 ವರ್ಷಕ್ಕೂ ಸ್ಕೂಲ್ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾಟ್ ಡಿಲೇ ಮಾಡಿದರೆ ಏನೂ ತೊಂದರೆ. ಈಗ ಮಗು ಮತ್ತೆ ಮನೇಲೇ ಇರ್ಬೋದು, ಯಾರ ಜೊತೆ ಕಮ್ಯುನಿಕೇಷನ್ನು ಮಾಡಲ್ಲ, ಮಾತಾಡಲ್ಲ, ಆ್ಯಕ್ಷನ್ ಮಾಡ್ಬೋದು. ಬಟ್ ನಾವು ಅದನ್ನೆಲ್ಲ ತಡೆ ಹಿಡಿಬೋದು ಈ ಥೆರಪಿ ನಾವು ಏನು ಹೇಳೋದಂದರೆ ಪೇರೆಂಟ್ಸಿಗೆ ಒಂದು 5 ವರ್ಷ ಅಟ್ಲೀಸ್ಟ್ ನೀವು ಕಷ್ಟಪಡಿ, ಮತ್ತು ಇನ್ ಫ್ಯೂಚರ್ ದಟ್ಸ್ ಯು ಆರ್ ಗಿವಿಂಗ್ ಅ ಗಿಫ್ಟ್ ಟು ದ ಚೈಲ್ಡ್. ದಟ್ಸ್ ಅ ಲೈಫ್ ಬಟ್ ಯು ಆರ್ ಗಿವಿಂಗ್. ಈಗ ನಾವು ಆ 5 ವರ್ಷ ತನಕ ನಾವು ಯಾರಿಗೆ ಗೊತ್ತಾಗಬಾರ್ದು ಆ ಥರ ಎಲ್ಲ ಹಿಡ್ಕೊಂಡು ಮಗುವನ್ನು ಏನೋ ಥೆರಪಿ ಕೊಡೋದೆ, ಮತ್ತು ಲೈಫ್ ಲಾಂಗ್ ನೀವು ಆ ಮಗುವನ್ನು ಅದೇ ಥರ ನೋಡಬೇಕಾಗುತ್ತೆ. ನೀವು 5 ವರ್ಷಕ್ಕೆ ಥೆರಪಿ ಮುಗಿಯೋದಲ್ಲ, ಬಟ್ ಆ 5 ವರ್ಷ ನಮಗೆ ಅಟ್ಲೀಸ್ಟ್ ಥೆರಪಿ ಸ್ಟಾರ್ಟ್ ಮಾಡಿದರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಅ ಚೈಲ್ಡ್. ಸೊ ಎವ್ರಿ ಪೇರೆಂಟ್ ಶುಡ್ ಟ್ರೈ ಫಾರ್ ದಿಸ್, ಹೂ ಎವರ್ ಹ್ಯಾಸ್ ಅ ಸ್ಪೆಷಲ್ ಚೈಲ್ಡ್. ನಾವು ಅದು ಸ್ಪೆಷಲ್ ಚೈಲ್ಡ್ ಯಾಕೆ ಆಗೋದು ಅದು ನಮ್ಗೆ ಹೇಳೋಕ್ಕೆ ಏನು ಮಾಡೋಕ್ಕಾಗಲ್ಲ, ಬಟ್ ಅವರಿಗೆ ಒಂದು ಲೈಫ್ ಕೊಡೋದು ಇಸ್ ಅವರ್ ಜಾಬ್. ಹೌದು. ಎಸ್ ಮ್ಯಾಮ್, ಇಷ್ಟು ಸಮಯ ನಮ್ಮೊಂದಿಗೆ ಎನ್ಸ್ಪೆಕ್ ಅದೇ ರೀತಿ ಸ್ಪೀಚಿಂಗ್ ಹಿಯರಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತೀರಿ ನಮ್ಮ ವೀಕ್ಷಕರಿಗೆ. ನಿಮಗಿಬ್ಬರಿಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.